ಎಲ್ಲರಿಗೂ ಶರಣು. ಕಾಯಕದಿಂದವೇ ಜೀವನ್ಮುಕ್ತಿ 6ನೇ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ. ನಾವು ಇವತ್ತಿನ ಈ ಸಂಚಿಕೆಯನ್ನು ಸಿದ್ದರಾಮೇಶ್ವರರ ಈ ವಚನದಿಂದ ಶುರು ಮಾಡೋಣ. ತಿಳಿದೇನಾ ಎಂದು ಹಲವರು ಹೋದರು ಅಹಂಕಾರದಲ್ಲಿ. ತಿಳಿಯೇನ ಎಂದು ಹಲವರು ಹೋದರು ಮರವೆಯಲ್ಲಿ. ತಿಳಿಯೇನೆಂಬುದು ಜ್ಞಾನದ ಮೈದೊಡಕು. ತಿಳಿಯೇ ಅರಿವು. ಮರೆಯಂಬು ಭಯವ ತಿಳಿಯದಂತಿರೆ. ತಿಳಿನೀರ ನಳನಾಕ್ಷನುತ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ತಾನೆ. The English translation: I know, said some who went in pride. I do not know, said some who went in forgetfulness. To say I know or I do not know are obstacles of knowledge. When you know, there is awareness. When you forget, there is fear of forgetfulness. Isn't he who knows but does not show he knows? Kapila Siddha Mallikarjuna, with eyes like the clear water lotus. ಧನ್ಯವಾದಗಳು. ಈಗ ಪ್ರವೀಣ್ ಶಿವಶಂಕರ್ ಅವರು ಇವತ್ತಿನ ಈ ಸಂಚಿಕೆಯನ್ನು ಮುಂದುವರಿಸುತ್ತಾರೆ. ಓವರ್ ಟು ಯು ಪ್ರವೀಣ್ ಅವರೇ. ನಮ್ಮ ಕಾಯಕದಿಂದವೇ ಜೀವನ್ಮುಕ್ತಿ ಸರಣಿಯ 6ನೆಯ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾವು ಬಹಳಷ್ಟು ವಿವರಗಳನ್ನ ಪ್ರವೇಶಿಕೆಯಲ್ಲಿಯೇ ಇದ್ದರೂ ಇವತ್ತಿಗೆ ಪ್ರವೇಶಿಕೆ ಮುಗಿಸ್ಬೇಕು ಅಂತ ಅನ್ಕೊಂಡಿರುವಂಥದ್ದು. ಸೊ ಮುಂದಿನ ಸೆಷನ್ ಇಂದ ನಾವು ಕಾಯಕಕ್ಕೇನೆ ಪ್ರವೇಶವನ್ನ ಮಾಡಬಹುದು. ಕಾಯಕ ತತ್ವವನ್ನ ಆ ಒಂದು ದರ್ಶನವನ್ನೇ ಇಟ್ಟುಕೊಂಡು ನಾವು ಏನು ಅದರಲ್ಲಿ ಬಂದಿರತಕ್ಕಂತಹ ಮುಖ್ಯವಾದ ವಿವರಗಳು, ಅದಕ್ಕೆ ಪ್ರಾಧಾನ್ಯತೆ, ಅದರ ಬೇರೆ ಬೇರೆ ದೃಷ್ಟಿಕೋನದಿಂದ ಅದನ್ನ ನೋಡುವಂಥದ್ದು, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಆಧ್ಯಾತ್ಮಿಕವಾಗಿ ಪ್ರತಿಯೊಂದರಲ್ಲಿಯೂ ಕೂಡ ಕಾಯಕ ಯಾವ ರೀತಿ ಸಹಕಾರಿ ಆಗುತ್ತದೆ. Both from a practical, spiritual, social, every aspect, economical aspect, we will look at the concept of kayaka as the 12th century saints and philosophers had seen it. ಕಳೆದ ಬಾರಿ ಅಂದ್ರೆ ನಾವು ಇದುವರೆಗೂ ನಡೆದು ಬಂದಿರುವ ಹಾದಿಯನ್ನೇ ನಾವು ಅವಲೋಕಿಸೋ ಹಾಗಿತ್ತು ಅಂತಂದ್ರೆ, ಹೇತುವಾದವನ್ನ ನೋಡಿ ಕರ್ಮ ಸಿದ್ಧಾಂತ, ಕರ್ಮ ಹೇಗೆ ಆ ಒಂದು ಕಾರ್ಯಕಾರಣ ಸಂಬಂಧವನ್ನ ಹೇಳ್ಕೊತಾ ಬರುತ್ತೆ, ಅದರಲ್ಲಿ ಬೇರೆ ಬೇರೆ ಪ್ರಕಾರಗಳನ್ನೆಲ್ಲ ನೋಡಿದ್ದಾಯ್ತು. ಕರ್ಮದ ಅಧಿಕಾರ ಯಾರಿಗುಂಟು ಯಾರಿಗಿಲ್ಲ. ಕರ್ಮದ ಅಧಿಕಾರ, ಕರ್ಮಾಧಿಕಾರ ಅಂತಂದ್ರೆ ಕರ್ಮ ಮಾಡುವ ಅಧಿಕಾರ ಅನ್ನುವ ಒಂದು ಸೀಮಿತ ಅರ್ಥದಲ್ಲಿ ಅಲ್ಲ. ಯಾಕೆಂದ್ರೆ ಕರ್ಮ ಅಂತೂ ಪ್ರತಿಯೊಬ್ರು ಮಾಡಬೇಕು. ಕೆಲಸ ಮಾಡದೆ ಇರತಕ್ಕಂಥವ್ರು ಯಾರು ಇಲ್ಲ, ಮಾಡಲೇಬೇಕು. ಫಲಪ್ರಾಪ್ತಿ ಉಂಟಲ್ಲ, ಅದರ ಮೇಲೆ ಯಾರಿಗೆ ಅಧಿಕಾರ ಉಂಟು ಇಲ್ಲ ಅನ್ನುವುದನ್ನು ಕೂಡ ನಾವು ಕಳೆದ ಬಾರಿ ಕುರಿತು ಅದನ್ನ ಚಿಂತನೆ ಮಾಡಿದ್ವಿ. ಯಾಕೆಂದ್ರೆ ಆಶ್ರಮ ವ್ಯವಸ್ಥೆಯಲ್ಲಿ ನಾವು ನೋಡುವಾಗ ಮೊದಲ 3 ಯಾವುದುಂಟು, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಸನ್ಯಾಸದಲ್ಲಿ ಫಲದ ಮೇಲೆ ಅವರಿಗೆ ಅಧಿಕಾರ ಇಲ್ಲ. ಯಾಕೆ? ಸನ್ಯಾಸಿಯಾಗಿರತಕ್ಕಂಥವನು ಲೋಕಹಿತ ಚಿಂತನೆಯಲ್ಲಿ ತೊಡಗಿರುವುದರಿಂದಾಗಿ ತನಗೋಸ್ಕರವಾಗಿ ಆ ಸಂಗ್ರಹ ಇದೆಯಲ್ಲ, ಆ ಪರಿಗ್ರಹ, ಸಂಗ್ರಹ, ಎಲ್ಲ ಕಾರ್ಯಗಳೇನಿದೆ ಅದು ಯಾವುದು ಅವನಿಗೆ ಅನ್ವಯವಾಗುವಂಥದ್ದಲ್ಲ. ಬಂದರೂ ಕೂಡ ಅದೆಲ್ಲವನ್ನು ಅವನು ಸಮಾಜಕ್ಕೆ ವಿನಿಯೋಗ ಮಾಡಬೇಕು ಅನ್ನುವುದನ್ನ ನಾವು ನೋಡಿದ್ದದ್ದು. ಈ ಒಂದು ದೃಷ್ಟಿ ಯಾಕೆ ಇಷ್ಟು ಮಹತ್ವವನ್ನ ಉಳ್ಳದ್ದಾಗುತ್ತೆ ಅಂತಂದ್ರೆ, ನಾವು ಗುರುಲಿಂಗ ಜಂಗಮ ಈ 3 ತತ್ವಗಳನ್ನ ವಿವೇಚಿಸುವಾಗ ತನು ಮನ ಧನ ತ್ರಿವಿಧ ದಾಸೋಹ ಅಂತ ಹೇಳಿ, ತನು ಮನ ಧನ, ತನು ಗುರುವಿಗೆ, ಮನ ಲಿಂಗಕ್ಕೆ, ಧನ ಜಂಗಮಕ್ಕೆ ಅನ್ನುವ ಒಂದು
ವಿವರಣೆಯನ್ನ ನಾವು ನೋಡಿದ್ವಿ. ಅದು ಯಾಕೆ ಹಾಗೆ ಬಂದಿರೋದು ಅನ್ನುವುದನ್ನ ಕುರಿತು ಚಿಂತನೆಯನ್ನು ಕೂಡ ನಾವು ಕಾಯಕವನ್ನ ತೆಗೆದುಕೊಂಡುವಾಗ ಮಾಡೋದಾಗುತ್ತೆ. ಆ ಪ್ರತಿಯೊಂದು ತತ್ವಕ್ಕೆ ಹೊಂದಿಕೊಂಡಿರುವ ಹಾಗೆ ಆ ತ್ರಿವಿಧ ದಾಸೋಹವೂ ಕೂಡ ಅದರ ಜೊತೆಗೆ ಸೇರಿರುವಂಥದ್ದು. ಸೊ ಕಾಯಕ ದಾಸೋಹವನ್ನ ತೆಗೆದುಕೊಂಡಾಗ ತ್ರಿವಿಧ ದಾಸೋಹ ಇದೆಲ್ಲವನ್ನು ಕೂಡ ನಾವು ನೋಡ್ಕೊತಾ ಬರೋಣಂತೆ. ಅದ್ರ ಜೊತೆಗೆ ಹಿಂದಿನ ಬಾರಿ ನಾವು ಕೆಲಸವನ್ನ ಮಾಡುವುದಕ್ಕೆ ತೊಡಗುವಾಗ, ಇನ್ನ ಕೆಲಸದ ಹಂತದಲ್ಲಿರುವಾಗ, ಇನ್ನ ಕಾಯಕಕ್ಕೆ ಹೋಗ್ಬೇಕು ಅಂತಂದ್ರೆ ಯಾವ ರೀತಿ ಅಂಗತತ್ವಗಳು ಯಾವ ಬೆಳವಣಿಗೆಯನ್ನ ಹೊಂದಬೇಕು ಅನ್ನುವುದನ್ನು ಕೂಡ ನಾವು ನೋಡ್ಕೊತಾ ಬರ್ತೇವೆ. ಆ ಯಾವ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯಗಳು, ತನ್ಮಾತ್ರೆಗಳು, ಅದರ ಮುಖಾಂತರ ಆಗ್ತಕ್ಕಂತಹ ತನ್ಮಾತ್ರೆಗಳು ಯಾವುದಿದೆ, ಅದರಿಂದ ಆಗ್ತಕ್ಕಂತಹ ಕಾರ್ಯಗಳು ಯಾವುದಿವೆ, ಕರ್ಮಗಳು ತಮ್ಮದೇ ಆದಂತಹ ಕರ್ಮಗಳನ್ನ ಯಾವುದು ಮಾಡ್ತವೆ, ಆ ಅಂಗ ಸಂಬಂಧದಿಂದ ಮಾಡತಕ್ಕಂತಹ ಕೆಲಸಗಳೆಲ್ಲವೂ ಕೂಡ ಲಿಂಗ ಸಂಬಂಧಿಯಾಗದೆ ಕರ್ಮ ಕಾಯಕವಾಗುವುದಿಲ್ಲ. That evolution has to happen. And it's an internal evolution. ಹಾಗಾಗಿ ನಾವು ಕಳೆದ ಬಾರಿ ದೇಹವನ್ನ ಕುರಿತಾದ ಚಿಂತನೆಯನ್ನ ಮಾಡ್ತಾ ಪ್ರಾರಂಭಗೊಂಡದ್ದು. ಹೊರಗಿನಿಂದ ಈಗ ನಾವು ಈ ಒಂದು ಸಂಚಿಕೆಯಲ್ಲಿ ಒಳಗಿನ ವಿವರಗಳಿಗೆ ನಾವು ಬರ್ತೇವೆ. ಅಂತರಂಗ ಚತುಷ್ಟಯವನ್ನ ಕುರಿತಾಗಿ ನಾವು ಮಾತಾಡಬೇಕಾಗುತ್ತೆ. ಅಂತರಂಗ ಚತುಷ್ಟಯಗಳಲ್ಲಿ ನಾವು ನೋಡುವುದು ಯಾವುದು? ಮುಖ್ಯವಾಗಿ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ. ಇವುಗಳನ್ನ ಕುರಿತು ಸ್ವಲ್ಪ ಯೋಚನೆಯನ್ನ, ಚಿಂತನೆಯನ್ನ ನಾವು ಮಾಡಿ ಅದರ ಬಗ್ಗೆ ಒಂದು 3 ವಚನಗಳನ್ನ ಇವತ್ತಿಗೆ ನಾನು ತೆಗೆದುಕೊಂಡಿರುವಂಥದ್ದು. ಬಹಳ ಸುಂದರವಾಗಿರುವಂತಹ ಗಹನವಾದಂತಹ ವಿವರಗಳನ್ನ ಒಳಗೊಂಡಿರತಕ್ಕಂತಹ ವಚನಗಳು. ಅದರ ಜೊತೆಗೇನೆ ಈ ದೈವ ಸಂಕಲ್ಪ ಮತ್ತೆ ಪುರುಷ ಪ್ರಯತ್ನ, ಈ ಒಂದು ವಿವರವನ್ನು ಕುರಿತು ಕೂಡ ನಾವು ಚಿಂತನೆಯನ್ನ ಮಾಡುವುದಾಗುತ್ತೆ. ಯಾಕೆಂದ್ರೆ the dilemma of whether really there is something like luck, ಅದೃಷ್ಟ ಅನ್ನೋದುಂಟ, ಪುರುಷ ಪ್ರಯತ್ನವೇ ಎಲ್ಲವನ್ನ ಮಾಡುವಂಥದ್ದ. ಇದು ನಾವು ಯಾವ ರೀತಿ ನಮ್ಮ ಮನಸ್ಸು ಯಾವುದನ್ನ ಹೇಗೆ ಗ್ರಹಿಸುತ್ತೆ ಅನ್ನುವುದರ ಮೇಲೆ ನಿರ್ಧರಿತವಾಗಿರತಕ್ಕಂತಹ ಪ್ರಶ್ನೆ. ಅಂದ್ರೆ ಇದು ಯಾವಾಗಿನಿಂದಲೂ ಕೂಡ ಇರ್ತಕ್ಕಂತಹ ಪ್ರಶ್ನೆ. ಇಫ್ ಯು ರೀಡ್ ದ ವರ್ಕ್ಸ್ ಆಫ್ ರಿಚರ್ಡ್ ಡಾಕಿನ್ಸ್, ಪುರುಷ ಪ್ರಯತ್ನ ಎದ್ದು ನಿಲ್ಲುವಂಥದ್ದು, ಬೇರೆ ಯಾವುದೂ ಇಲ್ಲ. ದ ಬ್ಲೈಂಡ್ ವಾಚ್ ಮೇಕರ್, ಆಲ್ ಆಫ್ ದೀಸ್, ಇಟ್ ಇಸ್ ಸೋ ಸೆಂಟರ್ಡ್ ಆನ್ ಮ್ಯಾನ್ ಅಂಡ್ ದ ಎಫರ್ಟ್ ದಟ್ ಇಟ್ ಕ್ಯಾನ್ ಕಂಪ್ಲೀಟ್ಲಿ ಡಿಲಿನಿಯೇಟ್ the concept of a super force. ನೀವು ಎನ್ ಮೂರ್ತಿರಾಯರದು ಅಷ್ಟೇನೆ. ದೇವರು ಎಂಬತಕ್ಕಂತಹ ಒಂದು ಪುಸ್ತಕವನ್ನು ಕೂಡ ಓದಿದ್ರೆ ಬಹಳ ಬುದ್ಧಿಗೆ ಪ್ರಚೋದನೆಯನ್ನ ಕೊಡ್ತಕ್ಕಂತಹ ಅದ್ಭುತವಾದಂತಹ ವಿವರಗಳನ್ನ ಹೊಂದಿರುವಂಥದ್ದು. ಅದಕ್ಕೆ ಪ್ರತಿಯಾಗಿ DVG ಅವರು ಕೂಡ ದೇವರು ಅಂತಾನೆ ಒಂದು ಪುಸ್ತಕವನ್ನ ಅವರು ಕೂಡ ಬರೆದದ್ದು. ಅದು ಒಂದು ಮಾಧ್ಯಮಿಕ ಮಾರ್ಗ ಅಂತ ಹೇಳ್ತಾರಲ್ಲ, ಸರಿಯಾದ ರೀತಿಯಲ್ಲಿ ಆ ತತ್ವದ ಚಿಂತನೆ, ಯಾವ ರೀತಿ ಪುರುಷ ಪ್ರಯತ್ನವನ್ನ ನಾವು ಬಿಟ್ಟು ಮುಂದಕ್ಕೆ ಹೋಗ್ತೀವಿ ಅನ್ನುವ ಸಾಧ್ಯತೆಯೇ ಇಲ್ಲ. ಹಾಗಿದ್ದರೆ ದೈವ ಸಂಕಲ್ಪ ಅನ್ನುವುದನ್ನ ಅರ್ಥ ಮಾಡಿಕೊಳ್ಳುವುದು ಹೇಗೆ ಅನ್ನುವ ಒಂದು ಪ್ರಶ್ನೆ ಬರುತ್ತೆ. ಅದನ್ನೂ ಕೂಡ ಯಾಕೆ ಮನಸ್ಸು ಇದೆಲ್ಲವನ್ನ ಗ್ರಹಿಸುವಂತೆ, ಬುದ್ಧಿ ವಿವೇಚಿಸುತ್ತೆ. ಹಾಗಾಗಿ ನಾವು ಈ ಕರ್ಮದಿಂದ ಕಾಯಕದ ಕಡೆಗೆ ಹೋಗಬೇಕು ಅಂತಂದ್ರೆ ಒಳಗಿನಿಂದ ಆ ಟ್ರಾನ್ಸ್ಫರ್ಮೇಶನ್, ಆ ಎವಲ್ಯೂಷನ್, ಆ ಬದಲಾವಣೆ ಆಗ್ಬೇಕಾಗಿರ್ತಕ್ಕಂಥದ್ದು. ಅದಾಗದೆ ನಾನು ಅಂಗ ಸಂಬಂಧಿಯಾಗಿರ್ತಕ್ಕಂಥದ್ದೆಲ್ಲವನ್ನೂ ಕೂಡ ಲಿಂಗ ಸಂಬಂಧಿಯಾಗಿ ಮಾಡಿಕೊಂಡು ಕಾಯವಾಗಿರುವುದು
ದೇಹವಾಗಿರುವುದು ಪ್ರಸಾದಕಾಯವಾಗಿ ಹೋಯಿತು ಅಂತ ಹೇಳಿಕೊಳ್ಳುವ ಅರ್ಹತೆನೇ ಬರುವಂಥದ್ದಲ್ಲ. Without that inner transformation, the external aspects, you cannot claim that ಈಗ ಈ ಕಾಯ ಪ್ರಸಾದಕಾಯವಾಯಿತು ಅಂತಂದು. ಯಾಕೆ ಅಂತಂದ್ರೆ ಆ ದೇಹಿಯಾಗಿರ್ತಕ್ಕಂಥವನು ಲಿಂಗದೇಹಿಯಾಗದೆ ಪ್ರತಿಯೊಂದರಲ್ಲಿಯೂ ಕೂಡ ನೆಲೆಸಿರತಕ್ಕಂತಹ ಕಣ್ಣಿನ ಹಿಂದಿನ ಶಕ್ತಿ ಯಾವುದಿದೆ ಅದನ್ನ ಅರಿತುಕೊಳ್ಳದೆ ಆಗತಕ್ಕಂಥದ್ದು ಅಲ್ಲ. ಹಾಗಾಗಿ ನಾವು ಇವತ್ತು ಈ ಎಲ್ಲ ಒಳಗಿನ ವಿವರಗಳ ಕಡೆಗೆ ನಾವು ಗಮನವನ್ನು ಹರಿಸಬಹುದು. ಅದರಲ್ಲಿಯೂ ಈ ಅಂತರಂಗ ಚತುಷ್ಟಯ ಅಂತ ಬಂದಾಗ ನನಗೆ ಯಾವಾಗಲೂ ಸಂವಾದಿಯಾಗಿ ಕಾಣಿಸುವಂಥದ್ದು ನಿಮಗೆ ಮಹಾಭಾರತದಲ್ಲಿ ದುಷ್ಟ ಚತುಷ್ಟಯರು ಬರ್ತಾರೆ. ದುರ್ಯೋಧನ, ದುಶ್ಯಾಸನ, ಕರ್ಣ, ಶಕುನಿ. ಆ ರೀತಿ ಈ ಅಂತರಂಗ ಚತುಷ್ಟಯಗಳಿದಾವಲ್ಲ, ದುಷ್ಟ ಚತುಷ್ಟಯದಿಂದ ಶಿಷ್ಟ ಚತುಷ್ಟಯವಾಗಬೇಕು ಅಂತಂದರೆ, ಬಾಧಕದಿಂದ ಸಾಧಕವಾಗಬೇಕು ಅಂತಂದರೆ ಆ ಬೆಳವಣಿಗೆಯಂಥದ್ದು, ಅದನ್ನ ಶರಣರು ಯಾವ ರೀತಿ ಅದನ್ನ ಮನಗಂಡು ವ್ಯಕ್ತಪಡಿಸಿದ್ದಾರೆ ಅನ್ನೋದನ್ನೆಲ್ಲವನ್ನ ನಾವಿವತ್ತು ನೋಡೋಣ. ಒಂದು ವಚನದಿಂದಾನೇ ಶುರು ಮಾಡೋ ಹಾಗಿತ್ತು ಅಂದ್ರೆ ದೇಹದಿಂದ. ಕಳೆದ ಬಾರಿ ಕೂಡ ನಾವು ದೇಹವನ್ನ ಕುರಿತು ಚಿಂತನೆಯನ್ನ ಮಾಡಿದ್ವಿ. ಅದರಲ್ಲಿ ಬರತಕ್ಕಂತಹ ಎಲ್ಲ ಕರ್ಮೇಂದ್ರಿಯ, ಜ್ಞಾನೇಂದ್ರಿಯಗಳು, ತನ್ಮಾತ್ರೆಗಳು ಅವೆಲ್ಲವನ್ನ ನೋಡಿದ್ವಿ. ಅಲ್ಲಿ ಒಂದು ಅದ್ಭುತವಾದಂತಹ ವಚನ, ಯಾವ ರೀತಿ ಭೋಗ ಲಾಲಸೆ ಆಹಾರವ ಕಿರಿದು ಮಾಡಿರಣ್ಣ. ನಾವು ತಿನ್ನುವ ಆ ಒಂದು ಆಹಾರ ಏನಿದೆ ಅದನ್ನ ಪ್ರತೀಕವಾಗಿರಿಸಿಕೊಂಡು ಅದರ ಮೂಲಕ ಯಾವ ರೀತಿಯ ಈ ಭೋಗಕ್ಕೆ ಮನಸ್ಸನ್ನ ನಾವು ಒಪ್ಪಿಸ್ಕೊಳ್ತೇವೆ, ಅದರಿಂದ ಆಗ್ತಕ್ಕಂತಹ ಆ ಅಧಃಪತನ ಎಂಥದ್ದು, ಇದೆಲ್ಲವನ್ನ ಕೂಡ ನಾವು ನೋಡಿದ್ವಿ. ದೇಹವನ್ನೇ ಇಟ್ಟುಕೊಂಡು ಹಿಂದೆ ನಾವು ಕರ್ಮಾಧಿಕಾರ, ಅನಧಿಕಾರ ಇವೆಲ್ಲವನ್ನ ಚಿಂತನೆಯನ್ನ ಮಾಡ್ತಾ ಸನ್ಯಾಸಾಶ್ರಮದ ಬಗ್ಗೆ ಚಿಂತನೆಯನ್ನ ಮಾಡ್ತಿರುವಾಗ ಅದಕ್ಕೆ ಸಂಬಂಧವಾಗಿ ಬಂದಿರತಕ್ಕಂತಹ ಈ ವಚನ ತುಂಬಾ ಇಷ್ಟ ಆಯ್ತು ನನಗೆ. ಹಾಗಾಗಿ ಇದರಿಂದ ಶುರು ಮಾಡ್ಕೊಳ್ಳೋಣ. ಯಾಕೆಂದ್ರೆ ಎಷ್ಟೋ ಜನಕ್ಕೆ ಜಂಗಮರಾಗ್ಲಿ, ಸನ್ಯಾಸಿಗಳಾಗ್ಲಿ ಹೆಸರುಗಳು, ಶ್ರವಣರು, ಗುರುಗಳು ಯಾವುದೋ ಒಂದು ಎಲ್ಲ ಸಂಸಾರದ ಎಲ್ಲ ವಿವರಗಳನ್ನ ಬಿಟ್ಟು ನಾನು ಏನು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದೇನೆ, ನಾನು ಸನ್ಯಾಸವನ್ನು ತಗೊಂಡೆ, ನಾವು ಮತ್ತೊಂದು ಆಶ್ರಮಕ್ಕೆ ಸೇರ್ಕೊಂಡು ಇದೇನೋ ಬಿಟ್ಟೆ ಅದೇನೋ ಬಿಟ್ಟೆ, ಆ ಬಿಡುವಿಕೆಯಲ್ಲೂ ನಾವು ಏನೇನೆಲ್ಲ ಕಟ್ಕೊಳ್ತೇವೆ ಅದೊಂದು ಬೇರೆ ವಿಷಯ. ಆ ಬಿಡುವಿಕೆಯ ಹಿಂದೆ ಇರ್ತಕ್ಕಂತಹ ಮನಸ್ಥಿತಿ ಎಂಥದ್ದು, ಅದನ್ನ ಸಕಲೇಶ ಮಾದರಸರು ಈ ವಚನದಲ್ಲಿ ವಿವೇಚಿಸ್ತಾರೆ. ಕಾಯಕ ಕಾರದೆ ಮೈಸೋಂಬತನದಿಂದೆ ಬೇರೆ ಕೂಳ ಗಳಿಸಲಾರದೆ ಹಸಿದಿರ್ಪರಯ್ಯ, ಒಡಲ ಸೀರೆಯ ಗಳಿಸಲಾರದೆ ಕಚ್ಚುಟವ ಕಟ್ಟಿಕೊಂಡಿಪ್ಪರಯ್ಯ, ಮೀಯಲು ಎಣ್ಣೆಯ ಗಳಿಸಲಾರದೆ ಮಂಡೆ ಬೋಳಾಗಿಪ್ಪರಯ್ಯ, ದಿಟದಿಂದ ಬಿಡಿಸಲರಿಯದೆ ಸಂಸಾರದ ಶಠೆಯನವಧರಿಸಿ ಕೊಂಡಿಪ್ಪವರಿಗೆ ನಾನಂಜುವೆನಯ್ಯ ಸಕಲೇಶ್ವರ. ಸ್ಮಶಾನ ವೈರಾಗ್ಯ ಅಂತ ನೀವೆಲ್ಲ ಕೇಳಿರ್ತೀವಿ. ಯಾಕೆ ಅಂತಂದ್ರೆ ನಾವಂತೂ ಒಪ್ಪೊತ್ತು ಮಾಡ್ತೀವಪ್ಪ, ಒಪ್ಪೊತ್ತೆ ನಮ್ದೆಲ್ಲ ವ್ರತ. ಯಾಕೆ? 2 ಹೊತ್ತು ತಿನ್ಲಿಕ್ಕೆ ಗತಿ ಇಲ್ಲ ಅಂತಂದ್ರೆ, ಯಾವುದೋ ಒಂದರ ಅಭಾವವನ್ನ, ಆ ಅಭಾವವೂ ಕೂಡ ಯಾತಕ್ಕೋಸ್ಕರವಾಗಿ ನಮ್ಮ ಒಂದು ಪ್ರಯತ್ನವನ್ನ ನಾವು ಸರಿಯಾಗಿ ಮಾಡದೆ ಇರತಕ್ಕಂತಹ ಅಭಾವ ಉಂಟಲ್ಲ. If I consciously minimize, that's a different thing. I have made a conscious effort. When we talk about even in this day and age, ಆಗಿನ ಕಾಲದಿಂದ ಹಿಡಿದು ಈಗಿನ ಕಾಲದ ತನಕನೂ ಕೂಡ ಈ ಸಿಂಪ್ಲಿಸಿಟಿ ಅನ್ನೋದೇನಿದೆ,
It has been abused a lot. ಯಾಕೆಂತಂದ್ರೆ ಐ ಆಮ್ ವೆರಿ ಸಿಂಪಲ್ ಪರ್ಸನ್, ಐ ಆಮ್ ವೆರಿ ಸಿಂಪಲ್ ಪರ್ಸನ್ ಅಂತ ಅನ್ಕೊಳ್ಳೋದು. ಆ ಸಿಂಪ್ಲಿಸಿಟಿ ಹಿಂದೆ ಇರ್ತಕ್ಕಂತಹ ಆ ಆಡಂಬರ ಅದ್ ಬೇರೆ, ಅದು ಒಂದು ಎಕ್ಸ್ಟ್ರೀಮು. ಇನ್ನೊಂದು, ನಾನು ಸಿಂಪ್ಲಿಸಿಟಿ ಅಂತ ಹೇಳ್ಕೊಂಡು ಸೋಂಬೇರಿತನದಿಂದ ಇರೋದಿದೆಯಲ್ಲ, ಅದು ಇನ್ನೊಂದು ಎಕ್ಸ್ಟ್ರೀಮ್. Simplicity is not shabbiness. Simplicity doesn't mean that I'm going to wear only extremely, most ethical, ಹಾಗೆ ಹೀಗೆ ಅಂತೆಲ್ಲ ಬ್ರ್ಯಾಂಡ್ ಹಾಕೊಂಡು ಸಿಂಪ್ಲಿಸಿಟಿ ಅನ್ಕೊಂಡು ಆ ಸಿಂಪ್ಲಿಸಿಟಿಗೆ ಲಕ್ಷಾಂತರ ಖರ್ಚು ಮಾಡಿರ್ತಾರೆ. ಅದು ಬೇರೆ ವಿಷಯ. ಈ ಎರಡೂ ಎಕ್ಸ್ಟ್ರೀಮ್ಸ್ ಅಲ್ಲ. It has to be something that is grounded in real understanding of what do we mean by minimalism. ಹೆಚ್ಚು ಆ ಸಂಗ್ರಹವನ್ನ ಮಾಡ್ಕೋತಾ ನನಗೋಸ್ಕರ ಅಥವಾ ನಾನು ಸಾಧನೆ ಮಾಡುವುದಕ್ಕೋಸ್ಕರ, ಮತ್ತೊಂದಕ್ಕೋಸ್ಕರ, ಅದಕ್ಕೋಸ್ಕರ ಅದನ್ನೇ ಬೆಳೆಸ್ಕೋತಾ ಹೋಗ್ತಾ ಇರ್ತೇನೆ. ಅಥವಾ ಎಲ್ಲ ಬಿಡಬೇಕು ಅಂತ ಅಂದ್ಬಿಟ್ಟು ಆ ಬಿಡುವಿಕೆ ಯಾವುದರಿಂದ ಪ್ರಚೋದಿತವಾಗಿರುವಂಥದ್ದು ಬಿಟ್ಟಿ ಸಿಗತ್ತೆ. ಏನಿವಾಗ ಒಂದು ಆಶ್ರಮಕ್ಕೆ ಹೋಗಿ ಸೇರ್ಕೊಂಡ್ಬಿಡಿ, ದುಡ್ಡು ಬಂದ್ಬಿಡತ್ತೆ. ಕಂಡೋರೆಲ್ಲರೂ ಜಗದ್ಗುರುಗಳೇ, ಕಂಡೋರೆಲ್ಲರೂ ಸದ್ಗುರುಗಳೇ. ಅದಕ್ಕೇನ್ ಕ್ವಾಲಿಫಿಕೇಶನ್ ಅನ್ನೋದು ಕೂಡ ಅವರು ಜಾಯಮಾನದಲ್ಲಿ ಬಂದಿರೋದಿಲ್ಲ. ಬಟ್ ಒಂದು ಆಶ್ರಮ ಓಪನ್ ಮಾಡ್ಕೊಂಡ್ರ 10 ಜನ ಬಂದು ನಮಸ್ಕಾರ ಹಾಕ್ತಾರೆ, ಕಲೆಕ್ಷನ್ ಆಗ್ತಾ ಹೋಗ್ತಾ ಇರುತ್ತೆ, ನಡೀತಾ ಹೋಗ್ತಾ ಇರುತ್ತೆ. ನಾ ಏನು ಮಾಡ್ಬೇಕಾಗಿಲ್ಲ. ಯಾಕೆ? ಸನ್ಯಾಸ. ನನಗಲ್ಲ, ಬಟ್ ಓಡಾಡ್ಲಿಕ್ಕೆ ಮಾತ್ರ AC ಕಾರ್ ಬೇಕು. ಒಳ್ಳೆ ಚಿನ್ನದ ಅಂಬಾರಿನಲ್ಲಿ ಕೂಡಿಸ್ಕೊಂಡು ಎಲ್ಲ ಹೊತ್ಕೊಂಡು ಹೋಗ್ಬೇಕು, ಹೊತ್ಕೊಂಡು ಬರ್ಬೇಕು, ನನಗಲ್ಲ ಅನ್ಕೊಂಡು ಇರುವಂಥದ್ದು. ಆ ನಮಮ ಅಂತ ಮಾಡ್ಕೊಂಡು, ಆ ನಮಮ ಅನ್ನೋದು ಕ್ರಿಟಿಸಿಸಮ್ಗೂ ಅಪ್ಲೈ ಆಗುತ್ತಾ? ಇಲ್ಲ. ಒಂದು ಮಾತು ಅಂದ್ಬಿಡಿ, ಏನ್ ಹಾರಾಟ, ಏನ್ ನೆಗದಾಟ. ಇಂಥ ಒಂದು ಪರಿಕಲ್ಪನೆಯನ್ನ ವಿಡಂಬಿಸ್ತಾ ಇರ್ತಕ್ಕಂಥವರು ಇಲ್ಲಿ ಸಕಲೇಶ ಮಾದರ್ಶರು. ಬೇರೆ ಕೂಳ ಗಳಿಸಲಾರದೆ ಹಸಿದಿರ್ಪರಯ್ಯ. ಯಾಕೆ ಹಸ್ಕೊಂಡಿದ್ದಾರೆ? ಯಾಕೆ ಇವ್ರದ್ದು ಉಪವಾಸ ಅಂತಂದ್ರೆ ಮೈ ಸೋಂಬತನದಿಂದ, ಸೋಂಬೇರಿತನ. ಸನ್ಯಾಸದಲ್ಲಿಯೂ ಕೂಡ ಯಾವುದೇ ಮಠ ಮಾನ್ಯಗಳಿದ್ದರೂ ಕೂಡ ಕಾಯಕ ಅದಕ್ಕೆ ಹೊರಗು ಅಂತ ಯಾವತ್ತೂ ಹೇಳಿದ್ದಿಲ್ಲ. You have to be engaged in activity, any sort of activity, and from that activity what you get, you have to use it. ಸದ್ವಿನಿಯೋಗ ಆಗಬೇಕು. ವಿನಿಯೋಗ ಅಂತಾನೂ ಅಲ್ಲ, ಸದ್ವಿನಿಯೋಗ ಆಗಬೇಕು. ಯಾಕೆ ವಿನಿಯೋಗ ಆಗ್ಬೇಕು ಅಂದ್ರೆ ಎಲ್ಲ ಅವರವರಲ್ಲೇ ವಿನಿಯೋಗ ಆಗ್ತಾನೆ ಇರುತ್ತೆ, ಈಗಲೂ ಆಗ್ತಾ ಇದೆ. ಯಾವ ಆಶ್ರಮವನ್ನ ತಗೊಳ್ಳಿ, ಎಲ್ಲಾರ್ದು ಒಂದು ಮೆಡಿಕಲ್ ಕಾಲೇಜ್, ಒಂದು ಇಂಜಿನಿಯರಿಂಗ್ ಕಾಲೇಜ್, ಅದೊಂದು ಇನ್ನೊಂದು ಮತ್ತೊಂದು ಮಗದೊಂದು ಅನ್ಕೊಂಡು ಹಾಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇರ್ತಾರೆ. ವಿನಿಯೋಗ ಉಂಟು, ಸದ್ವಿನಿಯೋಗ ಉಂಟ. ಅದಲ್ಲದೆ ಬೇರೆಯವರೆಲ್ಲ ನೋಡ್ಕೊಳ್ತಾರೆ. ಯಾಕೆ? ಸನ್ಯಾಸಾಶ್ರಮದಲ್ಲಿ ಗೃಹಸ್ಥರ ಮೇಲೆ ಆ ಒಂದು ಜವಾಬ್ದಾರಿ ಉಂಟು, ಅವರನ್ನ ನೋಡಿಕೊಳ್ಳಬೇಕು. ಯಾಕೆ? ಉದ್ದೇಶ ಮಾಡಿದಾಗ ಉದ್ದೇಶ ಯಾಕಿತ್ತು ಅಂತಂದ್ರೆ, ಯಾಕೆಂದ್ರೆ ಸನ್ಯಾಸಿ ಆದಂಥವನು ತನ್ನ ಬಗ್ಗೆ ಅಲ್ಲ, ಸಮಾಜಮುಖಿಯಾಗಿ, ಸಮಾಜದ ಏಳ್ಗೆಗೆ, ಸಮಾಜದ ಉದ್ಧಾರಕ್ಕಾಗಿ ಪ್ರತಿಯೊಬ್ಬರ, ಯಾವುದೇ ವರ್ಣ ಆಶ್ರಮ ವ್ಯತ್ಯಾಸವಿಲ್ಲದೆ ಪ್ರತಿಯೊಬ್ಬರಿಗೋಸ್ಕರ, ಅದಕ್ಕೋಸ್ಕರನೇ ತಮಗೆ ತಾವೇನೆ ಪಿಂಡ ಪ್ರದಾನ ಮಾಡಿಕೊಂಡು ತಮ್ಮ ತಿಥಿಯನ್ನ ತಾವೇ ಮಾಡಿಕೊಳ್ಳುವಂತ. ಅಷ್ಟೆಲ್ಲ ಇರತಕ್ಕಂಥದ್ರಿಂದ ಗೃಹಸ್ಥಾಶ್ರಮದಲ್ಲಿ ಇರತಕ್ಕಂಥವರು ನೀವು ಅವರನ್ನ ನೋಡಿಕೊಳ್ಳುವ ಜವಾಬ್ದಾರಿ ಅಂತ ಹೇಳಿದ್ದಾರೆ. ಆ ಜವಾಬ್ದಾರಿಯನ್ನ ಆ ಸನ್ಯಾಸಾಶ್ರಮದವರು ಬಿಟ್ಟಿ ನನಗ್ ಸಿಗ್ತಾ ಇರುತ್ತೆ, ನಾನು ಆರಾಮಾಗಿರ್ತೀನಿ ಅನ್ನುವ ರೀತಿಯಲ್ಲಿ ಅರ್ಥ ಮಾಡ್ಕೊಂಡು ಅದಕ್ಕೋಸ್ಕರ ಸನ್ಯಾಸಗಳನ್ನ ತೆಗೆದುಕೊಳ್ಳೋದಿರುತ್ತಲ್ಲ, ಅದಂತೂ ಖಂಡಿತ ಒಪ್ಪತಕ್ಕಂಥ ಮಾತಲ್ಲ. ಒಡಲ ಸೀರೆಯ ಗಳಿಸಲಾರದೆ ಕಚ್ಚುಟವ ಕಟ್ಟಿಕೊಂಡಿರ್ತಾರೆ. ಸಿಂಪ್ಲಿಸಿಟಿ ಏನಿಲ್ಲ, ಬರೇ ಒಂದು ಲಂಗೋಟಿ ಸುತ್ಕೊಂಡಿದ್ದಾರೆ. ಅಯ್ಯೋ,
ಅದರಲ್ಲಿಯೂ ಒಂದು ಆಡಂಬರ. ಯಾಕೆ? ಎಲ್ಲವೂ ಸೋಂಬೇರಿತನದಿಂದ. ಒಂದು ಆಶ್ರಮವನ್ನು ಕಟ್ಕೊಂಡು ಕೂತ್ಕೊಂಡ್ಬಿಡ್ತೇನೆ, ಬರುತ್ತೆ. ನೀಯಲು ಎಣ್ಣೆಯ ಗಳಿಸಲಾರದೆ ಮಂಡೆ ಬೋಳಾಗಿಪ್ಪರಯ್ಯ. ಎಲ್ಲ ಪ್ರತಿಯೊಂದು ಇಲ್ಲಿ ನೀವು ಆ ಮಂಡೆ ಬೋಳಾಗಿಸಿಕೊಳ್ಳುವುದು, ಕೇವಲ ಒಂದು ಕಚ್ಚುಟವನ್ನು ಧರಿಸಿಕೊಳ್ಳುವುದಾಗಲಿ, ಹಸ್ದುಕೊಂಡಿರೋದಾಗಲಿ, ಪ್ರತಿಯೊಂದು ಕೂಡ ನೀವು ಕೇವಲ ಆ ಕಾರ್ಯದ ಅಥವಾ ಆ ಕರ್ಮದ ಅಥವಾ ಆ ಬಾಹ್ಯದ ಆಚರಣೆಯ ಮುಖಾಂತರದಿಂದ ನೀವು ನೋಡ್ತಾ ಹೋಗ್ತಾ ಇದ್ರೆ, you can get deluded. That is where a lot of people get confused. ಒಬ್ಬ ಜ್ಞಾನಿಯಾದಂಥವನ ಆಚರಣೆಗೂ ಒಬ್ಬ ಅಜ್ಞಾನಿಯಾದಂಥವನ ಆಚರಣೆಗೂ ಕೇವಲ ಆ ಆಚರಣೆಯ ಮಟ್ಟದಲ್ಲಿ ನೀವು ನೋಡಿದ್ರೆ ವ್ಯತ್ಯಾಸವನ್ನ ಗುರುತು ಹಿಡಿಯೋದು, ಅದು ಎಸ್ಪೆಷಲಿ ಈಗಿನ ಕಾಲದಲ್ಲಿ ಇನ್ನ ಕಷ್ಟ. ಪೂಜೆ ಅಯ್ಯೋ ಮಾಡ್ತಾರೆ, ಎಷ್ಟೊತ್ತು ಪೂಜೆ ಕೂತಿರ್ತಾರಪ್ಪ, ಅಯ್ಯೋ ರಾಮ, ಗಂಟೆಗಟ್ಲೆ ಆದ್ರೂ ಎದ್ದೇಳೋದಿಲ್ಲ ಮಹಾಭಕ್ತರು. ಪೂಜೆನಲ್ಲಿ ಕೂತಿಟ್ಕೊಂಡು ಅವ್ರು ನೋಡ್ತಿದಾರಾ, ನಾನು ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತೀನಿ ಅನ್ನೋದು ಮಾತಾಡ್ತಿದಾರ, ಅದನ್ನ ಗಮನಿಸ್ತಿದಾರ, ಅದ್ರ ಕಡೆನೆ ಮನಸ್ಸಿತ್ತು ಅಂತಂದ್ರೆ ಆ ಒಳಗಾಗ್ತಾ ಇರ್ತಕ್ಕಂತಹ ವಿಷಯ ಯಾರಿಗ್ ಗೊತ್ತಾಗುತ್ತೆ? ಕೇವಲ ಆಚರಣೆಯಲ್ಲಿ ಇಲ್ಲ. ಕೇವಲ ಆಚರಣೆಯಿಂದ ನಾವು ಆ ವಿವರಗಳನ್ನ ಅರ್ಥ ಮಾಡಿಕೊಳ್ಳಿ ಸಾಧ್ಯವೇ ಇಲ್ಲ. ಆದ್ದರಿಂದಲೇ ಪ್ರತಿಯೊಬ್ಬರೂ ಕೂಡ ಆ ಅಂತರಂಗಕ್ಕೆ ಅಷ್ಟೊಂದು ಮಹತ್ವವನ್ನ ಕೊಟ್ಟಿರುವಂಥದ್ದು. ಜಗತ್ತು ಏನು ಹೇಳುತ್ತೆ, ಏನು ಕಾಣುತ್ತೆ, ಏನು ಬಿಡುತ್ತೆ, ಆಲ್ ಆಫ್ ದಟ್ ಇಸ್ ಸೆಕೆಂಡ್ರಿ. ನಿನ್ನ ಮನಸ್ಸಾಕ್ಷಿಗೆ ನೀವು ಸರಿಯಾಗಿ ನಡ್ಕೊಂಡಿದ್ದೀರಾ? ಅದಿಲ್ಲ ಅಂತಂದ್ರೆ ಜಗತ್ತಿಗೆ ಏನು ಹೇಳಿದ್ರು ಅದರಿಂದ ಏನೂ ಆಗತಕ್ಕಂಥದ್ದಲ್ಲ. ದಿಟದಿಂದ ಸಂಸಾರವನ್ನ ಬಿಡಿಸಲರಿಯದೆ ಆ ಸಂಸಾರದ ಶಠೆಯನ್ನು ಅವಧರಿಸಿ. ಯಾಕೆ ಇಂಥ ಮೂಢನಂಬಿಕೆಗಳು ಇರತಕ್ಕಂತಹ ಕೇವಲ ಬಾಹ್ಯಾಚರಣೆಗಳನ್ನ ಕಂಡು ಅದರಲ್ಲಿ ಮನಸೋತು ಆ ಆಚರಣೆಗಳಿಗೆ ಬದ್ಧರಾಗಿ ಅದಕ್ಕೆ ವಿಧೇಯರಾಗಿ ನಡೆದುಕೊಳ್ಳುವಂತಹ ಈ ಸಂಸಾರದ ಶಠೆಯನ್ನು ಅವಧರಿಸಿ. ಎಲ್ಲಿ ತನಕ ಇಂತಹ ಒಂದು ಕೋಟ್ ಅನ್ ಕೋಟ್ ಭೋಳಾ ಸ್ವಭಾವದವ್ರು ಇರ್ತಾರೋ ಅಲ್ಲಿ ತನಕ ಅದನ್ನ ಎಕ್ಸ್ಪ್ಲಾಯ್ಟ್ ಮಾಡ್ಕೊಳ್ಳುವಂಥವ್ರು ಇದ್ದೇ ಇರ್ತಾರೆ. ಒಂದು ಜೋರಾಗಿ ವಿಭೂತಿ ಬಳಕೊಂಡು ಕಾವಿ ಹಾಕೊಂಡು ಬಂದ್ರು ಅಂತಂದ್ರೆ ಒಂದು 10 ಜನ ಆದ್ರೂ ದುಡ್ಡು ಕೊಡ್ತಾರೆ. ಭಯಕ್ಕಾಗಿ ಅಯ್ಯೋ ಏನೋ ಕೊಟ್ಬಿಡೋಣ. ದಿಟದಿಂದ ಬಿಡಿಸಲರಿಯದೆ ಸಂಸಾರವನ್ನ ಬಿಟ್ಟೆ ಈ ಸಾಂಸಾರಿಕ ಎಲ್ಲ ಕಟ್ಟುಪಾಡುಗಳಿಂದ ನಾನು ವ್ಯತಿರಿಕ್ತವಾಗಿ ಅದನ್ನ ಬಿಡಿಸಿಕೊಂಡು ಆತ್ಮಾಭಿಮುಖಿಯಾಗಿ ನಾನು ನನ್ನ ಸಾಧನೆಯಲ್ಲಿ ತೊಡಗಿದ್ದೇನೆ. ಅದರ ನಿಜವಾದ ಅರ್ಥವನ್ನು ಕೂಡ ಗ್ರಹಿಸಲರಿಯದೆ ಆ ಸಂಸಾರದ ಆ ಮೂಢತೆ ಏನಿದೆ ಅದನ್ನೇ ಬಂಡವಾಳವಾಗಿಸಿಕೊಂಡು ಶಠೆಯನ್ನು ಅವಧರಿಸಿ ಕೊಂಡಿಪ್ಪವರಿಗೆ, ಅದನ್ನೇ ತಮ್ಮ ಬೇಸ್ ಮಾಡ್ಕೊಂಡಿರೋಂಥವರಿಗೆ ನಾನು ಅಂಜುವೆನಯ್ಯ ಸಕಲೇಶ್ವರ. ಇಂತಹ ಗುರುಗಳು, ಜಗದ್ಗುರುಗಳು ಎಲ್ಲಾರ್ಗು ಹೆದರ್ಕೊಂಡಿರ್ಬೇಕು. ಯಾಕೆ ಅಂತಂದ್ರೆ ದೇ ಕ್ಯಾನ್ ಈಸಿಲಿ mislead you because we don't understand. We pay so much of attention to the externalities of what they do without going into the deeper aspects of what motivates them behind these things. ಇನ್ನು ಒಳಗಡೆಗೆ ನಾವು ನಮ್ಮ ಮನಸ್ಸಿನ ಕಡೆಗೇನೆ ಹೋಗುವುದಾಗಿತ್ತು ಅಂತಂದ್ರೆ ಅಕ್ಕಮಹಾದೇವಿಯವರು ಎರಡೇ ಸಾಧು. ಲೋಕದ ಚೇಷ್ಟೆಗೆ ರವಿಬೀಜವಾದಂತೆ ಕರಣಂಗಳ ಚೇಷ್ಟೆಗೆ ಮನವೇ ಬೀಜ. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಅಂತಃಕರಣ ಚತುಷ್ಟಯಗಳು.
At the end of the day, if what modern science says is that brain is the seat of everything. ನಾವು ಹೇಳ್ಬೋದು ಹೃದಯಾಂತರಾಳದಿಂದ ನಾನು ಪ್ರೀತಿಸ್ತಿದ್ದೇನೆ ಅಂತಂದ್ಬಿಟ್ಟು, ಪ್ರೀತಿಯ ಭಾವನೆ, ಆ ಸ್ಫುರಣೆ, ಆ ಒಂದು ಸಂವೇದನೆ ನಮಗೆ ಇಲ್ಲಿ ಅರ್ಥವಾಗಿದೆಯಾದ್ರೆ ದಬಡವ ಹೊಡ್ಕೊಳ್ಳುತ್ತೆ. ಬಟ್ where is all of that rising from? It's in the brain. That's modern science that has explained it. ಆದರೆ ಈ ಮೆದುಳು ಇದರಲ್ಲಿ ಇದೆಲ್ಲವೂ ಕೂಡ ಮೆದುಳಿನಲ್ಲಿ ಇದರಿಂದ ಬರ್ತಿರ್ತಕ್ಕಂತಹ ಆ ರಾಸಾಯನಿಕವಾದಂತಹ whatever, the hormonal secretions, the chemical releases that are happening, ಯಾವುದನ್ನು ಕೂಡ ಅಷ್ಟರ ಮಟ್ಟಿಗಿನ ಆ ಒಂದು ದೃಷ್ಟಿ ಇಲ್ಲದೆ ಎಷ್ಟೆಲ್ಲ ಅದನ್ನ ಕುರಿತು ಚಿಂತನೆಯನ್ನ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಡೆದದ್ದು. ಯಾಕೆ ಅಂತರಂಗವನ್ನೇ ಈ 4 ಭಾಗವಾಗಿ ವಿಂಗಡಿಸಿದ್ದಾರಲ್ಲ, ಅದನ್ನೇ ಕುರಿತು ಸ್ವಲ್ಪ ತಿಳ್ಕೊಳ್ಳೋಣ. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, 4 ಅಂತಃಕರಣ ಚತುಷ್ಟಯಗಳನ್ನ ಹೇಳುವಂಥದ್ದು. ಏನಿವು? ನಾವು ಏನನ್ನೋ ಒಂದನ್ನ ನೋಡ್ತಿರ್ತೇವೆ, ನೀವೇ ಅಬ್ಸರ್ವ್ ಮಾಡಿ. ಊಟ ಮಾಡುವಾಗಲಿ ಅಥವಾ ಯಾರೋ ಮಾತಾಡ್ತಿರ್ತಾರೆ, ನಾನು ಮೊಬೈಲ್ ಫೋನ್ ಇಟ್ಕೊಂಡು ಮಾಡ್ತಾ ಇರ್ತೀನಿ, ಹ್ಞೂ ಅಂತ ಇರೋದು. ಆಮೇಲೆ ನಾನು ಏನ್ ಹೇಳಿದೆ ಅಂತ ಕೇಳಿದ್ರೆ ಏನೋ ಅಲ್ಲಲ್ಲಿ ಏನೋ ಕೇಳಿಸ್ಕೊಂಡಿರ್ತೀವಲ್ಲ ಒಂದಷ್ಟು ವರ್ಡ್ಸ್, ಅದರದ್ದೇ ನಮ್ದೇನೋ ಸಮರಿ ಮಾಡ್ಬಿಟ್ಟು ಒಪ್ಪಿಸ್ಬಿಡ್ತೀವಿ. ಎಷ್ಟೋ ಸತಿ ವಿ ವುಡ್ಂಟ್ ಇವನ್ ಹ್ಯಾವ್ ಪೇಡ್ ಅಟೆನ್ಷನ್. ದಟ್ ಅಟೆನ್ಷನ್, ಆ ಮನಸ್ಸಿದೆಯಲ್ಲ, ಅದರ ಕ್ರಿಯೆ ಅದು. ಒಂದರ ಕಡೆ ಫೋಕಸ್ ಮಾಡುವಂಥದ್ದು. ಹಾಗೆ ಒಂದನ್ನ ಫೋಕಸ್ ಮಾಡಿದಾಗ ಯಾವುದೋ ಒಂದು ವಸ್ತುವನ್ನ ನಾನು ನೋಡ್ತಿದ್ದೇನೆ, ಆದರೆ ಆ ವಸ್ತುವಿನ ಗ್ರಹಣವಾಗಬೇಕು ಅಂತಂದ್ರೆ, ಹಿಡಿಯುವಿಕೆ, ಅದನ್ನ ಸರಿಯಾಗಿ ನಾನು ಗ್ರಹಿಸಬೇಕು ಅಂತಂದ್ರೆ ಮನಸ್ಸು ಅದರಲ್ಲಿ ನೆಲೆಸಿರಬೇಕು. ಐ ಹ್ಯಾವ್ ಟು ಪೇ ಅಟೆನ್ಷನ್ ಟು ದಟ್. ಹಾಗೆ ಅಟೆನ್ಷನ್ ಪೇ ಮಾಡಿದಾಗ ಏನಾಗುತ್ತೆ, ಅದರ ಕಡೆ ಗಮನವನ್ನ ಇಟ್ಟಾಗ ಏನಾಗುತ್ತೆ, ಮನಸ್ಸು ಅಲ್ಲಿ ಕೇಂದ್ರಿತವಾಗಿರುವಾಗ ಏನಾಗುತ್ತೆ, ಬುದ್ಧಿ ಅದನ್ನ ಕುರಿತು ವಿವೇಚಿಸುತ್ತೆ. ಇದು ಏನು? ಇದರ ಆ ಒಂದು ಗುಣ ಎಂಥದ್ದು, ಇದರಿಂದ ಆಗತಕ್ಕಂತಹ ಸಾಧಕ ಬಾಧಕಗಳು ಎಂಥದ್ದು, ಬುದ್ಧಿ ಅದನ್ನ ಕುರಿತು ವಿವೇಚಿಸುವಂಥದ್ದು. ಹಾಗೆ ವಿವೇಚನೆ ಮಾಡುವಾಗ ಮಾಡ್ತಾ ಇರತಕ್ಕಂಥವರು ಯಾರು ಎಂಬತಕ್ಕಂತಹ ಪ್ರಶ್ನೆ ಬರುತ್ತಲ್ಲ. ನಾನು ನೋಡ್ತಿದ್ದೇನೆ, ಏನನ್ನ ನೋಡ್ತಿದ್ದೇನೆ? ಇಲ್ಲಿ ಒಂದು ಗ್ಲಾಸ್ ಇದೆ, ಗ್ಲಾಸ್ ಅಲ್ಲಿ ನೀರಿದೆ. ನೋಡ್ತಿರುವಂಥದ್ದು ಯಾವುದು ಅಂತಂದ್ರೆ ಕಣ್ಣಿನ ಹಿಂದಿನ ಚೇತನವ. ಅಲ್ಲಿ ಆ ನಾನು ಎಂಬತಕ್ಕಂಥದ್ದು ಬರುತ್ತಲ್ಲ, ಅದಕ್ಕೆ ದಟ್ ಐಡೆಂಟಿಟಿ, ವಾಟ್ ಯು ಟ್ರೈ ಟು ಐಡೆಂಟಿಫೈ ಆಸ್ ಯು ಆರ್ ಐ, ದಟ್ ಇಸ್ ಕಾಲ್ಡ್ ಅಹಂಕಾರ. ಅಹಂಕಾರ ಅಂತಂದ್ರೆ ನಾವು ಸಾಮಾನ್ಯವಾಗಿ ಅವನಿಗೆ ಬಹಳ ಅಹಂಕಾರ, ಎಷ್ಟು ದರ್ಪ ಅನ್ನುವ ಅರ್ಥದ ವ್ಯಾಖ್ಯಾನ ಉಂಟು. ನಾನಾ ವಿಧವಾಗಿ ಅಹಂಕಾರವನ್ನ ಅರ್ಥ ಮಾಡಿಕೊಳ್ಳುವಾಗ ಸಾಮಾನ್ಯವಾಗಿ ಇವಾಗ ವೆರಿ ಕೊಲಾಕ್ವಿಯಲ್ ಇಂಟರ್ಪ್ರಿಟೇಷನ್ ಆಫ್ ಅಹಂಕಾರ ಅಂತಂದ ತಕ್ಷಣ ಅವನು ಸಿಕ್ಕಾಪಟ್ಟೆ ಅಹಂಕಾರ ಆ ಅರ್ಥದಲ್ಲಿ ಹೋಗ್ಬಿಡ್ತದೆ. ಆದರೆ ತಾತ್ವಿಕವಾದ ಚಿಂತನೆಯಲ್ಲಿ ಆ ಐಡೆಂಟಿಟಿ ಅನ್ನೋದು ಉಂಟಲ್ಲ, ದೆರ್ ಇಸ್ ಅ ಪ್ಲೇಸ್ ಫಾರ್ ದ್ಯಾಟ್. ನಾನು ನೋಡ್ತಿದ್ದೇನೆ, ನಾನು ಮಾಡ್ತಿದ್ದೇನೆ, ದಟ್ ಆ ನಾನು ಅನ್ನುವುದು ಅಹಂಕಾರ. ಇಟ್ ಈಸ್ ಎಸೆನ್ಷಿಯಲ್ ಫಾರ್ ದ ಸರ್ವೈವಲ್ ಆಫ್ ಅನ್ ಇಂಡಿವಿಜುವಲ್. ನೀವು ಮಗುನ ನೋಡಿ, ಒಂದು 2-3 ತಿಂಗಳು ಬೆಳೆದಿರೋ ಮಗುನೇ ತಗೊಂಡ್ರೆ ಅಲ್ಲಿಯೂ ಕೂಡ
ಆ ನಾನು ಎಂಬತಕ್ಕಂತಹ ಐಡೆಂಟಿಟಿ ಆ ಮಗುವಿನಲ್ಲಿ ಬಂದಿರುತ್ತೆ. ನಮ್ಮಮ್ಮ, ಮಕ್ಕಳೆಲ್ಲ ಉಂಟಲ್ಲ, ನಾನ್ ಕರ್ಕೊಂಡು ಹೋಗ್ಬಿಡ್ತೀನಿ ನಿಮ್ಮ ಅಮ್ಮನ ಅಂತ ಇಲ್ಲ, ನಮ್ಮಮ್ಮ ಹಿಡ್ಕೊಳ್ಳುತ್ತದೆ. ಯಾಕೆ? ಆಗಲೇ ಆ ಮಗುವಿಗೆ ನಾನು ಒಂದು ಉಂಟು, ಐ ಆಮ್ ದೇರ್ ಅನ್ನುವಂತಹ ಸ್ಫುರಣೆ ಉಂಟಲ್ಲ, ದಟ್ ಇಸ್ ಅಹಂಕಾರ. ಅದು ವಿಕೋಪಕ್ಕೆ ಹೋದಾಗ ಚಿತ್ತ ನೆತ್ತಿಗೆ ಏರುತ್ತು ಅಂತ ಹೇಳ್ತಾರಲ್ಲ, ಆ ರೀತಿಯ ನಾನು ಅನ್ನೋದು ನೆತ್ತಿಗೆ ಏರ್ಬಿಡ್ತು ಅಂತಂದ್ರೆ ಆಗ ದ ಸೆಕೆಂಡ್ ಇಂಟರ್ಪ್ರಿಟೇಷನ್ ಆಫ್ ಅಹಂಕಾರ, ದರ್ಪ, ಅಲ್ಲಿ ಬರುವಂಥದ್ದು. But there is that sense of identity and you need that initially. All of us, when we are operating at this superficial, the social plane, where I want those recognitions, those awards, those promotions, those increments and all of that, I am operating with that sense of lower identity. ಅಹಂಕಾರದ ನೆಲೆಯಲ್ಲಿ ಇರತಕ್ಕಂಥ. ಇನ್ನು ಚಿತ್ತ ಯಾವುದೋ ಒಂದರಲ್ಲಿ ತೊಡಗಿದಾಗ ಅದರಿಂದ ನನ್ನಲ್ಲಿ ಉತ್ಪಾದನೆಯಾಗತಕ್ಕಂತಹ ಭಾವಗಳು ಎಂಥದ್ದು? ಸಂತೋಷವ, ಲೋಭವ, ಮೋಹವ, ಈ ಎಲ್ಲದರ ಆ ಒಂದು ಆಶ್ರಯ ಸ್ಥಾನ ಏನುಂಟಲ್ಲ, ದ ಸೀಟ್ ಫಾರ್ ಆಲ್ ಆಫ್ ದೀಸ್ ಕೈಂಡ್ ಆಫ್ aspects that we attach to, those experiences that we attach to, and those experiences build memories. ನೆನಪುಗಳು. ನಾ ಯಾವತ್ತೋ ಫಸ್ಟ್ ಟೈಮ್ ಕಾಯೊಬ್ಬಟ್ಟು ತಿಂದಾಗ ಎಲ್ಲ ಫುಲ್ಲು ಬ್ರೈನ್ ನಲ್ಲಿ ಎಲ್ಲ ಫುಲ್ ಪಟ 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 ಅಂತ ಆಗ್ಬಿಟ್ಟಿರುತ್ತೆ. ಅವಾಗ್ನಿಂದ ಆ ಕಾಯೊಬ್ಬಟ್ಟು ಅದು ತಿಂದ್ರೆ ಸಿಕ್ಕಾಪಟ್ಟೆ ಖುಷಿ ಉಂಟು. ನಾನು ಕಾಯೊಬ್ಬಟ್ಟನ್ನ ತಿಂತಾ ಇದ್ದೇನೆ, ತಿಂತಾ ಇರುವಂಥವನು ನಾನು. ಅದರಿಂದ ನನಗೆ ನನ್ನಲ್ಲಿ ಉತ್ಪಾದನೆಯಾಗ್ತಾ ಇರತಕ್ಕಂತಹ ಸಂತೋಷ, ಖುಷಿ, ಇದಿಷ್ಟರಲ್ಲಿಯೂ ಕೂಡ ನಿಮಗೆ ಆ ಅಂತಃಕರಣ ಚತುಷ್ಟಯದ ತೀಟೆಗಳು ನಿಮಗೆ ಚೆನ್ನಾಗಿ ಸ್ಫುರಣೆ ಆಗ್ತಾ ಹೋಗುತ್ತೆ. ತಿನ್ನುವಿಕೆಯಲ್ಲಿ ನನ್ನ ಮನಸ್ಸು ಇತ್ತು ಅಂತಂದ್ರೆ, ನಾನಿದನ್ನ ತಿಂತಿದ್ದೇನೆ, ಇದು ರುಚಿಯಾಗಿದೆ, ಚೆನ್ನಾಗಿ ಮಾಡಿದ್ದಾರೆ, ಎಲ್ಲೂ ಒಡೆದಿಲ್ಲ, ಪೂರ್ಣ ಚೆನ್ನಾಗಿ, ಕಾಯಿ ಕೂಡ ಹದವಾಗಿ, ಅದಕ್ಕೆ ಸರಿಯಾದ ಪ್ರಮಾಣದಲ್ಲಿ ಬೆಲ್ಲ ಎಲ್ಲ ಸೇರಿದೆ, ಇದೆಲ್ಲವನ್ನ ವಿವೇಚಿಸ್ತಾ ಇರ್ತಕ್ಕಂಥದ್ದು ಯಾವುದು? ಬುದ್ಧಿ. ಮನಸ್ಸು ತಿನ್ನುವುದರಲ್ಲಿ ಕೇಂದ್ರಿತವಾಗಿ ಬುದ್ಧಿ ಈ ಎಲ್ಲ ವಿವರಗಳನ್ನ ಗ್ರಹಿಸುತ್ತಾ ತಿನ್ನುತ್ತಾ ಇರತಕ್ಕಂಥವನು ನಾನು. ಅದರಲ್ಲಿ ನನಗೆ ಉತ್ಪಾದನೆಯಾಗುತ್ತಾ ಇರತಕ್ಕಂತಹ ಆ ಭಾವ ಸಂತೋಷ ಏನುಂಟು, ಇಷ್ಟರಲ್ಲಿಯೂ ನಮಗೆ ಅಂತಃಕರಣ ಚತುಷ್ಟಯದ ಆಟಗಳು ನಮಗೆ ವ್ಯಕ್ತವಾಗಿ ಗೊತ್ತಾಗುವಂಥದ್ದು. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರಣಗಳ ಚೇಷ್ಟೆಗೆ ಮನವೇ ಬೀಜ. ಹೀಗೆ ನನ್ನ ಕಣ್ಣು ಏನನ್ನ ನೋಡಬೇಕು, ಕಿವಿ ಏನನ್ನ ಕೇಳಬೇಕು, ನಾಲಿಗೆ ಏನನ್ನ ಸವಿಬೇಕು, ಇದೆಲ್ಲವನ್ನ ಡ್ರೈವ್ ಮಾಡುವಂಥದ್ದು ಯಾವುದು? ಮನಸ್ಸು. ಯಾಕೆ? ಯಾವುದರಲ್ಲಿ ನನ್ನ ಮನಸ್ಸು ನೆಡುತ್ತೋ ಅದರ ಮೇಲೆ ನನ್ನ ಬುದ್ಧಿ ಹೋಗುತ್ತೆ, ಅದರ ಹಿಂದೆ ನನ್ನ ಚಿತ್ತ ಹೋಗುತ್ತೆ, ನಾನು ಅದನ್ನ ಅನುಸರಿಸ್ತೇನೆ. ವಾಟ್ ಡು ಐ ಪೇ ಅಟೆನ್ಷನ್ ಟು? ವೇರ್ ಆಮ್ ಐ ಗಿವಿಂಗ್ ಮೈ ಫೋಕಸ್? ವಾಟ್ ಡ್ರೈವ್ಸ್ ಮೈ ಫೋಕಸ್? ಒಂದಕ್ಕೊಂದು ಹೇಗೆ ಬೆಸ್ಕೊಂಡಿದೆ ಅಂತಂದ್ರೆ, ಆ ಗಾರ್ಡಿಯನ್ ನಾಟ್ ಅಂತ ಹೇಳ್ತಾರಲ್ಲ, ಇಫ್ ಯು ಹ್ಯಾವ್ ನೋನ್ ದರ್ ಇಸ್ ದಟ್ ಗಾರ್ಡಿಯನ್ ನಾಟ್ ಅಂತ ಅಂದ್ಬಿಟ್ಟು, ಅದನ್ನ ಯಾರು ಬಿಡಿಸ್ತಾರೋ ಅವರು ಜಗತ್ತನ್ನೇ ಗೆದ್ದು ಬಿಡ್ತಾರೆ ಅಂತ ಅಂದ್ಬಿಟ್ಟು ಗ್ರೀಸ್ ದೇಶದಲ್ಲಿ ಅಂತ ಅನ್ಸುತ್ತೆ. ದೇ ಹ್ಯಾವ್ ದಿಸ್ ಕಾನ್ಸೆಪ್ಟ್ ಆಫ್ ದಟ್ ಗಾರ್ಡಿಯನ್ ನಾಟ್. ಒಂದಕ್ಕೊಂದು ಬೆಸ್ಕೊಂಡು ಬಿಟ್ಟಿರುವಂಥದ್ದು. ಯಾವುದರ ಪ್ರಚೋದನೆ ಯಾವುದಕ್ಕೆ, ಯಾವುದರಿಂದಾಗಿ ಯಾವುದು ಹೇಗೆ ಆಡುತ್ತೆ, ಅಷ್ಟು ಅವಿನಾಭಾವವಾಗಿ ಸೇರ್ಕೊಂಡಿರುವಂಥದ್ದು. ಅಲೆಕ್ಸಾಂಡರ್ ಇವೆಂಚುಲಿ ಹೋಗ್ಬಿಟ್ಟು ಅವನಿಗೂ ಬಿಡಿಸ್ಲಿಕ್ಕಾಗ್ದಿರ ಒಂದೇ ಕತ್ತಿ ತಗೊಂಡು ಕತ್ತರಿಸೇ ಬಿಟ್ಟಾದ್ನು, ಬೇಕಾಗೇ ಇಲ್ಲ ಅಂತ. ಗಾರ್ಡಿಯನ್ ನಾಟ್. ಆ ರೀತಿ
ಮನಸ್ಸು ಎಲ್ಲಿ ಫೋಕಸ್ ಆಗುತ್ತೆ, ಯಾತಕ್ಕೋಸ್ಕರವಾಗಿ ಅದರ ಮೇಲೆ ಫೋಕಸ್ ಆಗುತ್ತೆ, ಒಂದಕ್ಕೆ ಗಮನ, ಅದಕ್ಕೆ ಯಾಕೆ ಗಮನವನ್ನ ಕೊಡ್ತೇವೆ, ಅದರ ಹಿಂದಿನ ಪ್ರಚೋದನೆಗಳೆಲ್ಲ ಎಂಥದ್ದು, ಈ ನಾಲ್ಕು ಕೂಡ ಅಷ್ಟು ಸೇರಿಕೊಂಡು ಮನಸ್ಸನ್ನ, ನಮ್ಮ ಆಚರಣೆಗಳನ್ನ ನಾವು ಯಾವ ರೀತಿ ನಡ್ಕೊಳ್ತೇವೆ ಎಲ್ಲವನ್ನೂ ಕೂಡ ಅಲ್ಲೋಲ ಕಲ್ಲೋಲ ಮಾಡಿ ಬಿಡುವಂತಹ ಒಂದು ಸಾಧನೆ ಬಾಧಕಗಳು ಆಗ್ಬಿಡುವಂಥದ್ದು. ನಾವು ಯಾವುದನ್ನ ಸಾಧಿಸಬೇಕು ಅಂತಿದ್ದೀವೋ ಅದರಿಂದ ಮನಸ್ಸೇ ಹರಿದು ಹೊರಟು ಹೋಗುತ್ತೆ ಬೇರೆ ಕಡೆಗೆ. ಜಡಭರತನ ಕಥೆ ಗೊತ್ತಿತ್ತು ಅಂತಂದ್ರೆ, ರಾಜನಾಗಿರ್ತಕ್ಕಂಥವನು ಸನ್ಯಾಸವನ್ನ ತೆಗೆದುಕೊಂಡು ಕೂಡ ಸಾಯುವ ಸಮಯದಲ್ಲಿ ತಾನು ಕಾಪಾಡಿದಂತಹ ಒಂದು ಜಿಂಕೆಯ ಮರಿಯ ಮೇಲಿನ ಮೋಹ ಮನಸ್ಸನ್ನ ಆ ಕಡೆ ಸೆಳ್ಕೊಂಡು ಹೊರಟೋಯ್ತು. ಅಷ್ಟು ಮಹಾಜ್ಞಾನಿಯಾಗಿದ್ದವನು ಕೂಡ ಆ ಸಮಯದಲ್ಲಿ ಜಿಂಕೆಯ ಕಡೆ ಮನಸ್ಸು ಹೋದದರಿಂದ ಜಿಂಕೆಯೇ ಆಗಿ ಹುಟ್ಟಿದ ಮುಂದಿನ ಜನ್ಮದಲ್ಲಿ. ಮನಸ್ಸು ಯಾವ ರೀತಿ ಹೇಗೆ ತಿರುಗಿಸುತ್ತೆ ಹೇಳಲಿಕ್ಕಾಗುವಂಥದ್ದಲ್ಲ. ಎನಗುಳ್ಳುದೊಂದು ಮನ, ನನಗಿರೋದು ಒಂದೇ ಮನಸ್ಸು. ಆ ಮನ ನಿಮ್ಮಲ್ಲಿ ಬಡವೆರದ ಬಳಿಕ ಆ ಮನಸ್ಸು ನಿನ್ನಲ್ಲಿ ಸೇರ್ಕೊಂಡಾಗುವುದ ಮೇಲೆ, ನಿನಗೆ ಒಪ್ಪಿಸಿ ಆಗಿ ಹೋದ ಮೇಲೆ, ಎನಗೆ ಭವಗುಂಟೆ ಚನ್ನಮಲ್ಲಿಕಾರ್ಜುನ, ಎಲ್ಲಕ್ಕೂ ಮೂಲವಾಗಿ ಪ್ರಚೋದನೆಯನ್ನ ಮಾಡತಕ್ಕಂತಹ ಆ ಮನಸ್ಸನ್ನೇ ಭಗವಂತನಿಗೆ ಪರಮಾತ್ಮನಿಗೆ ಅರ್ಪಿಸಿ ಆದ ಮೇಲೆ ನನ್ನ ಚೋದನೆಗಳೆಲ್ಲವೂ ಕೂಡ ಪರಮಾತ್ಮಾಭಿಮುಖವಾಗಿರತಕ್ಕಂಥದ್ದು. ಅಂದರೆ ಏನು? ನನ್ನನ್ನ ನಾನು ತಿಳಿದುಕೊಳ್ಳುವ ಮಟ್ಟಿಗೆ ಹೋಗುವಂಥದ್ದಾದರೆ ಈ ಎಲ್ಲವೂ ಕೂಡ ಬಾಧಕಗಳಾಗದೆ ತಾರಕಗಳಾಗಿ ಕಾಪಾಡುವಂಥದ್ದು. ಈ ಅಂತಃಕರಣ ಚತುಷ್ಟಯಗಳನ್ನೇ ನಾವು ಅವಲಂಬಿಸಿಕೊಳ್ಳಬೇಕು, ಈ ದೇಹವನ್ನೇ ನಾವು ಅವಲಂಬಿಸಿಕೊಳ್ಳಬೇಕು. ವಿ ಹ್ಯಾವ್ ಟು ಡಿಪೆಂಡ್ ಆನ್ ಆಲ್ ಆಫ್ ದೀಸ್ ಥಿಂಗ್ಸ್ ಇಟ್ಸೆಲ್ಫ್. ಹಿಂದೆ ಹೇಳದ ಹಾಗೆ ಇದನ್ನೇ ಉಪಯೋಗಿಸ್ಕೊಂಡು ಇದನ್ನ ಮೀರಬೇಕು. ದೇಹವನ್ನ ಇಟ್ಟುಕೊಂಡೇ ದೇಹ ಭಾವವನ್ನ ಮೀರಬೇಕು. ಈ ಅಂತಃಕರಣ ಚತುಷ್ಟಯಗಳನ್ನ ಇಟ್ಟುಕೊಂಡೇ ನಾನು ಇದರ ಅತೀತನಾಗಿರತಕ್ಕಂತಹ ಆತ್ಮವಸ್ತು ಅನ್ನುವುದನ್ನು ಕೂಡ ಗ್ರಹಿಸಿಕೊಳ್ಳಬೇಕು. ಆ ಗ್ರಹಣಕ್ಕೆ ಪ್ರತಿಯೊಂದೂ ಕೂಡ ಅನುವು ಮಾಡಿಕೊಡುತ್ತೆ, ಯಾವಾಗ ಸರಿಯಾದ ಹದ ಅವಕ್ಕೆ ಬಂದಾಗ. ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಂ ಅವಸಾಧಯೇ ಆತ್ಮೈವ ಹಿ ಆತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ ಏನಾತ್ಮನಾತ್ ಬಂಧುರಾತ್ಮಾತ್ಮನಸ್ತಸ್ಯ ಏನಾತ್ಮೈವಾತ್ಮನಾಜಿತಃ ಅನಾತ್ಮನಸ್ತು ಶತ್ರುತ್ವೇ ವರ್ತೇತಾತ್ಮೈವ ಶತ್ರುವತಿ. ಭಗವದ್ಗೀತೆಯಲ್ಲಿ ನಾನು ಫೇಮಸ್ ಶ್ಲೋಕಗಳನ್ನ ಬಿಟ್ಬಿಟ್ರೆ, ಯದಾ ಯದಾ ಹಿ ಧರ್ಮಸ್ಯ ಅದು ಇದು ಎಲ್ಲ ಮೊದಲು ಕಂಠಪಾಠ ಮಾಡಿದ್ದು ಈ ಎರಡನ್ನು. ಅಷ್ಟು ಇಷ್ಟ ಆಗಬಹುದು. ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಂ ಅವಸಾಧಯೇತ್ ಆತ್ಮೈವ ಹಿ ಆತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ. ನಿನ್ನ ಉದ್ಧಾರವನ್ನ, ನಿನ್ನ ಏಳಿಗೆಯನ್ನ ನೀನೇ ಸಾಧಿಸಿಕೊಳ್ಳಬೇಕು. ನಿನ್ನ ಆ ಅಂತರಂಗವೇ ಯು ಆರ್ ಯೋರ್ ವರ್ಸ್ಟ್ ಎನಿಮಿ ಅಂಡ್ ಯು ಆರ್ ಆಲ್ಸೋ ಯೋರ್ ಬೆಸ್ಟ್ ಫ್ರೆಂಡ್. ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಂ ಅವಸಾಧಯೇತ್ ಆತ್ಮೈವ ಹಿ ಆತ್ಮನೋ ಬಂಧು. ನಿನಗೆ ನೀನೇ ಬಂಧು. ಆತ್ಮೈವ ಹಿ ಆತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ. ನಿನಗೆ ನೀನೇ ಶತ್ರು. ಈ ಬಂಧುತ್ವ ಶತ್ರುತ್ವಗಳು ಯಾವ ರೀತಿ, ಅದನ್ನೇ ಮುಂದಿನ ಶ್ಲೋಕದಲ್ಲಿಯೇ ಹೇಳ್ಬಿಡ್ತಾನೆ. ಬಂಧುರಾತ್ಮಾತ್ ಮನಸ್ತಸ್ಯ ಏನಾತ್ಮೈವಾತ್ಮನಾಜಿತಃ. ನಿನ್ನನ್ನ ನೀನು ಗೆದ್ದುಕೊಂಡಿದ್ದರೆ ನಿನಗೆ ನೀನು ಸ್ನೇಹಿತನಾಗ್ತೀಯೇ, ನಿನಗೆ ನೀನು ಬಂಧುವಾಗ್ತೀಯೆ. ಬಂಧುರಾತ್ಮಾತ್ ಮನಸ್ತಸ್ಯ ಏನಾತ್ಮೈವಾತ್ಮನಾಜಿತಃ.
ನಿನ್ನನ್ನ ನೀನು ಗೆಲ್ಲುವುದು ಅಂತಂದ್ರೆ ಯಾವುದು? ಈ ಅಂತರಂಗ ಚತುಷ್ಟಯಗಳನ್ನ ಗೆಲ್ಲುವಂಥದ್ದು. ಈ ತೀಟೆ ಮಾಡ್ತಾ ಇರ್ತಕ್ಕಂತಹ ಈ ದುಷ್ಟ ಚತುಷ್ಟಯರನ್ನ ಶಿಷ್ಟ ಚತುಷ್ಟಯರನ್ನಾಗಿ ಮಾಡಿಕೊಳ್ಳುವಂಥದ್ದು ಆ ಪ್ರಕ್ರಿಯೆ. ನಿನ್ನನ್ನ ನೀನು ಗೆಲ್ಲುವಂಥದ್ದು. ಬಂಧುರಾತ್ಮಾತ್ಮನಸ್ತಸ್ಯ ಏನಾತ್ಮೈವಾತ್ಮನಾಜಿತಃ ಅನಾತ್ಮನಸ್ತು ಶತ್ರುತ್ವೇ ವರ್ತೇತ್ ಆತ್ಮೈವ ಶತ್ರುವತಿ. ಅನಾತ್ಮನು ಯಾರು? ತನ್ನನ್ನ ತಾನು ಅರಿದೇ ಇರತಕ್ಕಂಥವನು. ಯಾರಿಗೆ ತನ್ನ ಅಂತರಂಗದ ಮೇಲೆ, ತನ್ನ ಮನಸ್ಸು ಬುದ್ಧಿಗಳ ಮೇಲೆ ಹತೋಟಿ ಇಲ್ಲವೋ, ಅವನ ಇಂದ್ರಿಯಗಳು, ಅವನ ದೇಹ, ಅವನ ಮನಸ್ಸು, ಅವನ ಬುದ್ಧಿಯೇ ಅವನಿಗೆ ಶತ್ರುವಾಗಿ ಬಿಡ್ತದೆ. ಯಾಕೆ? ಹುಚ್ಚ ಪಟ್ಟೆ ಎಲ್ಲಂದ್ರಲ್ಲಿ ಹರಿದುಕೊಂಡು ಹೋಗುವಂಥದ್ದು. ಅಧಃಪತನ ಇನ್ನೇನುಂಟು? ಅದೇ ತಾನೆ. ದೇಹ ಸಿಕ್ಕಿದ್ರ ಹಿಂದೆ ಓಡುವಂಥದ್ದು, ಇಂದ್ರಿಯಗಳು ಸಿಕ್ಕಿದ್ರ ಕಡೆ ಹೋಗುವಂಥದ್ದು. ಅಂಡ್ ದಟ್ ಈಸ್ ಎನಫ್ ಟು ಕಾಸ್ ಯೋರ್ ಅಲ್ಟಿಮೇಟ್ ಫಾಲ್, because you haven't understood your own self. ಅನಾತ್ಮನಸ್ತು ಶತ್ರುತ್ವೇ ವರ್ತೇತ್ ಆತ್ಮೈವ ಶತ್ರುವತಿ. ನಿನಗೆ ನೀನೇ, ನಿನ್ನ ಮನಸ್ಸೇ ನಿನಗೆ ಶತ್ರುವಾಗಿ ಹೋಗುತ್ತೆ, ನಿನ್ನ ಬುದ್ಧಿಯೇ ನಿನಗೆ ಶತ್ರುವಾಗಿ ಹೋಗುತ್ತೆ. ಯಾಕಂದ್ರೆ ನೀನು ಅವುಗಳನ್ನ ಜಯಿಸಲಿಲ್ಲ. ಅವುಗಳನ್ನ ಜಯಿಸುವ ವಿವೇಚನೆ ಏನು ಬೇಕು? ಇದನ್ನ ಯಾವ ರೀತಿ ಕಂಡುಕೊಂಡರು? ಇದನ್ನ ಶಿವಶರಣೆ ಲಿಂಗಮ್ಮನವರು ಬಹಳ ಸುಂದರವಾಗಿ ಈ ವಚನದಲ್ಲಿ ಹೇಳಿರುವಂಥದ್ದನ್ನ ನಾವು ನೋಡ್ತೇವೆ. ಯಾವ ರೀತಿ ಶರಣರು ಇದನ್ನ ಕಂಡದ್ದು? ಮನವ ಗೆದ್ದೆವೆಂದು ತನುವ ಕರಗಿಸಿ, ಕಾಯವ ಮರುಗಿಸಿ, ನಿದ್ರೆಯ ಕೆಡಿಸಿ, ವಿದ್ಯೆಯ ಕಲಿತೆನೆಂಬ ಬುದ್ಧಿಹೀನರಿರ. ಐ ಹ್ಯಾವ್ ಟು ವಿನ್ ಓವರ್ ಮೈ ಮೈಂಡ್. ಅದಕ್ಕಾಗಿ ಐ ಆಮ್ ಗೋಯಿಂಗ್ ಟು ಟ್ರೈನ್ ಅಂಡ್ ಟ್ರೈನ್ ಅಂಡ್ ಟ್ರೈನ್ ಅಂಡ್ ಟ್ರೈನ್. ಬಟ್ ಹೌ ಆರ್ ಯು ಟ್ರೈನಿಂಗ್? Training is important, absolutely. But how are you doing it? ದೇಹವನ್ನ ವಿಪರೀತವಾಗಿ ದಂಡಿಸಿಕೊಂಡು ಊಟ ಮಾಡ್ತೀರಾ, ಅದ್ ಮಾಡ್ತೀರಾ, ಸರಿಯಾಗಿ ಅದಕ್ಕೆ ಯಾವ ರೀತಿ ಅದಕ್ಕೆ ಒಳ್ಳೆಯ ಒಂದು ರೀತಿಯಲ್ಲಿ ಅದಕ್ಕೆ ಪೋಷಣೆಯನ್ನ ಕೊಡಬೇಕು ಅದನ್ನ ಕೊಡದೆ, ಹೇಗೂ ಮನಸ್ಸಿಗೆ ಬಂದಂತೆ ಯಾವುದೋ ಒಂದು ಟೆಕ್ನಿಕ್, ಇಲ್ಲೇನೋ ಅಂತೆ ಅಲ್ಲೇನೋ ಅಂತೆ, ಎಲ್ಲಾರು ಮೈಂಡ್ ಟ್ರೈನಿಂಗು ಮೈಂಡ್ ಕಂಟ್ರೋಲ್ ಏನು. ಅದರ ಹಿಂದಿನ ಸರಿಯಾದ ರೀತಿಯ ಆ ಆಚರಣೆಗಳನ್ನ ಯಾರು ಅನುಭವಿಸಿದ್ದಾರೆ, ಯಾರು ಸ್ವತಃ ಸಾಧಿಸಿದ್ದಾರೆ, ಅವರ ಹತ್ರ ಹೋಗಿ ಕಲ್ತಿರುವಂತದ್ದ. ಸುಮ್ಮನೆ ಏನೋ ಕಲ್ತೆ 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 ಅಂತ ಅನ್ಕೊಂಡ್ಬಿಟ್ಟು ಐ ಹ್ಯಾವ್ ಒನ್ ಓವರ್ ಮೈ ಮೈಂಡ್, ಐ ಹ್ಯಾವ್ ಫುಲ್ ಕಂಟ್ರೋಲ್ ಇದೆ, ನನ್ನ ಬಾಡಿ ಫುಲ್ ಕಂಟ್ರೋಲ್ ಅಲ್ಲಿ ಇದೆ, ಹಾಗೆ ಕಂಟ್ರೋಲ್ ಅಲ್ಲಿ ಇದೆ ಅನ್ನುವುದನ್ನೇ ಭ್ರಮೆಯಾಗಿ ಮೂಡಿಸ್ಕೊಂಡು ಎಡವಿಸಿ ಬೀಳಿಸುತ್ತೆ. ಇಟ್ ಹ್ಯಾಸ್ ದಟ್. ನಮ್ಮ ಶರಣರು ಮನವನೆಂತು ಗೆದ್ದರೆಂದರೆ ಹೌ ಡಿಡ್ ದೇ ಡು ಇಟ್? ಕಾಮ ಕ್ರೋಧವ ನೀಗಿ, ಮೋಹ ಮದ ಮತ್ಸರವ ನಿಶ್ಚಯಿಸಿ, ಆಸೆ ರೋಷವಡಿದು, ಜಗದ ಪಾಶವ ಬಿಟ್ಟು, ಮರುಗಿಸುವ ಕಾಯವನ್ನೇ ಪ್ರಸಾದವ ಮಾಡಿ ಸಲುಹಿದರು. ಕಾಯ ಕೇವಲ ದೇಹವಾಗಿರದೆ ಪ್ರಸಾದ ಕಾಯವಾಗಿಸುವುದು. ದೇಹದ ಪ್ರತಿಯೊಂದರಲ್ಲಿಯೂ ಕೂಡ ಅಂತರ್ಗತವಾಗಿರತಕ್ಕಂತಹ ಆ ಚೈತನ್ಯ, ಅದೇ ಪರಮಾತ್ಮ, ಅದೇ ನನ್ನ ನಿಜವಾದಂತಹ ಆ ಒಂದು ಐಡೆಂಟಿಟಿ ಅಂತ ಏನ್ ಹೇಳ್ತಾರೆ, ಅಸ್ಮಿತೆ. ದಟ್ ಈಸ್ ಹೂ ಐ ಆಮ್. ಅದು ನನ್ನ ಅಸ್ಮಿತೆ, ದಟ್ ಈಸ್ ಮೈ ಐಡೆಂಟಿಟಿ. ಆ ಅಸ್ಮಿತೆಯನ್ನ ಗ್ರಹಿಸಿ ಅದರ ಸಾಧನೆಯಲ್ಲಿ ನೋಡುವ ನೋಟವೂ ಕೂಡ ಭಗವಂತನಿಗೆ ಅರ್ಪಿಸಿಕೊಂಡು ನೋಡುವಂಥದ್ದು. ಆಗ ಆ ನೋಟ ಪ್ರಸಾದವಾಗಿ ಹೋಗುತ್ತೆ. ಸೇವಿಸುವ
ಪ್ರತಿಯೊಂದು ಕೂಡ ಭಗವಂತನಿಗೆ ಅರ್ಪಿಸಿ ಸೇವಿಸುವಂಥದ್ದು. ಆಗ ಸೇವನೆಯೆಲ್ಲವೂ ಪ್ರಸಾದವಾಗಿ ಹೋಗುತ್ತೆ. ಪ್ರತಿಯೊಂದು ಇಂದ್ರಿಯವೂ ಕೂಡ ಭಗವದ್ ಅಧೀನವಾಗಿ, ಆಗ ನಾನು ಏನನ್ನ ನೋಡ್ತಿದ್ದೇನೆ ಅನ್ನೋದರ ಕಡೆಗೆ ವಿವೇಚನೆ ಹೋಗುತ್ತೆ. ಯಾತಕ್ಕೋಸ್ಕರವಾಗಿ ನೋಡ್ತಿದ್ದೇನೆ ಅನ್ನುವುದನ್ನ ಕುರಿತು ಆಲೋಚನೆ ಹೋಗುತ್ತೆ. ಆ ನೋಟದಿಂದ ನಾನು ಗ್ರಹಿಸ್ತಾ ಇರುವಂಥದ್ದು ಸ್ವಾರ್ಥಕ್ಕಾಗಿಯ, ಕಾಮನೆಗಾಗಿಯ, ಲೋಭಕ್ಕಾಗಿಯ, ಕೆಟ್ಟ ದೃಷ್ಟಿಯಿಂದ ಪರಧನ, ಪರಸ್ತ್ರೀ, ಆ ಕಾಮನೆಗಳನ್ನೆಲ್ಲ ಬಿಡಬೇಕು ಅಂತ ಹೇಳುವುದು ಯಾತಕ್ಕೆ? ಯಾವುದನ್ನೋ ನೋಡಿದಾಗ, ಮತ್ತೊಬ್ಬರದನ್ನ ನೋಡಿದಾಗ ಅದರ ಹಿಂದೆ ಹೋಗುತ್ತಲ್ಲ ಮನಸ್ಸು, ಆ ಕಾಮನೆ, ಆ ಲಾಲಸೆ. ಅದು ನನಗೆ ಸಿಕ್ತೋ ಇನ್ನಷ್ಟು ಮತ್ತಷ್ಟು ಬೇಕು ಅಂತಂದ್ಬಿಟ್ಟು, ಸಿಗಲಿಲ್ಲವೋ ಕೋಪ, ಅಥವಾ ನನಗೆ ಅದು ಸಿಗಲಿಲ್ಲ ಅನ್ನುವ ಒಂದು ಕೋಪ, ಅದನ್ನ ಪಡೆದುಕೊಳ್ಳಬಹುದಾದಂತಹ ಶಕ್ತಿ ಇತ್ತು ಅಂತಂದ್ರೆ ಆ ಮದದಿಂದ ಬರತಕ್ಕಂಥದ್ದು ಲೋಭ. ಇನ್ನಷ್ಟು ಮತ್ತಷ್ಟು ನನಗೆ ಶಕ್ತಿ ಉಂಟು, ಸೊ ಮತ್ತೊಬ್ಬರಿಂದ ಕಿತ್ಕೊಳ್ತೇನೆ. ಯಾಕೆ? ನನಗೆ ಅವನ ಹತ್ರ ಇರುವಂಥದ್ದು ಇಷ್ಟ ಆಯ್ತು, ಅಥವಾ ಅವ್ರ ಹತ್ರ ಇದೆಯಾ, ನಾನು ಇನ್ನೊಂದು ತಗೋತೇನೆ, ಅವನಿಗಿಂತ ಚೆನ್ನಾಗಿರುವಂಥದ್ದು ತಗೋತೇನೆ. ಬೆಂಗಳೂರಲ್ಲಿ ಈಗಿರೋ ಮನೆಗಳ ಸೈಜ್ಗಳು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅವ್ರು 3 ಸ್ಟೋರಿ ಕಟ್ಟಿದ್ರೆ ನಾನು 4 ಸ್ಟೋರಿ ಕಟ್ತೀನಿ, ಅವ್ರು 4 ಸ್ಟೋರಿ ಕಟ್ಟಿದಾರ ನಾನು ಇಷ್ಟು ದೊಡ್ಡದಾಗಿ ಕಟ್ತೇನೆ. ಅವ್ರು ಝಾರಾನಲ್ಲಿ ಕೊಂಡ್ಕೊಳ್ತಾರ ಬಟ್ಟೆಗಳನ್ನ, ಐಮ್ ಗೋನ್ ಶಾಪ್ ಇನ್ UP ಸಿಟಿ. ಪ್ರತಿಯೊಂದು ಕೂಡ ಆ ಕಾಮ ಕ್ರೋಧವ ನೀಗಿ, ಯಾಕೆ? ಲಾಲಸೆಯಿಂದ ಬರುವಂಥದ್ದಲ್ಲ ಪ್ರತಿಯೊಂದು. ಆ ಶಕ್ತಿ ಇಲ್ವಾ? ಮಾತ್ಸರ್ಯ, ಹೊಟ್ಟೆ ಕಿಚ್ಚು. ನಮಗಂತೂ ಗಳಿಸ್ಕೊಳ್ಲಿಕ್ಕಾಗೋದಿಲ್ಲ, ಇರೋವಂಥವ್ರು ನೋಡಿ ಹೊಟ್ಟೆ ಕಿಚ್ಚು ಪಡುವಂಥದ್ದು. ಮೋಹ ಮದ ಮತ್ಸರವ ನಿಶ್ಚಯಿಸಿ, ಆಸೆ ರೋಷವಳಿದು, ಕಾಮ ಕ್ರೋಧವ ನೀಗಿ ಆಸೆ ರೋಷವಳಿದು. ಸಂವಾದಿಯೇ. ಯಾಕೆ? ಬಿಡಬೇಕು, ಅದನ್ನ ಬಿಡಬೇಕು. ಎಲ್ಲಿ ತನಕ ನಾವು ಕಾಮನೆಗಳಿಗೆ ಅಂಟುಕೊಳ್ತೇವೋ ಅಲ್ಲಿಂದ ಪ್ರತಿಯೊಂದು 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 ಬೆಳಕುತ್ತಾ ಹೋಗ್ತಾ ಇರುತ್ತೆ. ಆಗ ಜಗತ್ತಿಗೆ ಅಂಟುಕೊಳ್ಳುವುದಾಗುತ್ತೆ. ಯಾಕೆ? ಜಗತ್ತಿನ ಮುಖಾಂತರ ನನ್ನ ಆಸೆಗಳನ್ನ ಪೂರೈಸಿಕೊಳ್ಬೇಕಲ್ಲ. ಆಗ ಸಂಬಂಧಗಳು, ಪರಿಸರ, ಜನ, ಪ್ರತಿಯೊಬ್ಬರೂ ಕೂಡ ನಮಗೆ ಕೇವಲ ಸಾಧನೆಗಳಾಗಿ ಕಂಡು ಬರ್ತವೆ ಹೊರತು ಅವುಗಳಲ್ಲಿ ಅಂತರ್ಗತವಾಗಿರತಕ್ಕಂತಹ ಚೈತನ್ಯದ ಬಗೆಗೆ ನಮಗೆ ಗಮನ ಹೋಗುವುದೇ ಇಲ್ಲ. ಎವ್ರಿ ರಿಲೇಶನ್ಶಿಪ್, ಎವ್ರಿ ಪರ್ಸನ್, everything around you only becomes means of your personal achievement. That is why we use people. ಮನುಷ್ಯರನ್ನ, ಸಂಬಂಧಗಳನ್ನ, ಪರಿಸರವನ್ನ, ಜೀವಿಗಳನ್ನ, ಪ್ರತಿಯೊಂದನ್ನು ಕೂಡ ನಾವು ಕೇವಲ ಸಲಕರಣೆಗಳ ಮಟ್ಟಿಗೆ ಇಳಿಸ್ಬಿಡ್ತೇವೆ. ಹಾಗಾಗಿ we don't care what happens to the other person because we are only focused on using them. Everything becomes about using to fulfill my desires, whatever it might be. That is the tragedy. That is the real tragedy of this day and age, where we have forgotten to respect the basic humanity, to respect nature. Why? Because at the end of the day, it is all about using things for my personal fulfillment, for my personal pleasure. ಅದಕ್ಕೋಸ್ಕರವಾಗಿ ಜಗತ್ತನ್ನ ಬಿಡಿಸ್ಕೊಳ್ಳಿಕ್ ಸಾಧ್ಯವಾಗುವುದಿಲ್ಲ. ಜಗತ್ತನ್ನ ಕಟ್ಟಿಕೊಳ್ಬೇಕು. ಯಾಕೆ? ಜಗತ್ತನ್ನು ಉಪಯೋಗಿಸ್ಕೊಳ್ಬೇಕಲ್ಲ, ಸಂಬಂಧಗಳನ್ನು ಉಪಯೋಗಿಸ್ಕೊಳ್ಬೇಕಲ್ವಾ. ಹಾಗಾಗಿ ಬಣ್ಣ ಬಣ್ಣದ ಮಾತುಗಳನ್ನ ಆಡುವಂಥದ್ದು. ಯಾಕೆ? ಯಾವುದೋ ಒಂದು ಪ್ರಯೋಜನ ಉಂಟು.
ಹಾಗೆ ಆದ ಮೇಲೆ ಓಕೆ ಐ ಆಮ್ ಡನ್, ಸಿ ಯು, ಗುಡ್ ಬೈ. ಆ ಮಾನವೀಯ ಮೌಲ್ಯಗಳನ್ನ ನಾವು ಯಾವಾಗ ಗ್ರಹಿಸೋದಿಲ್ಲವೋ ಮಾನವೀಯತೆಯನ್ನೂ ಕೂಡ ನಾವು ಅನುಭವಿಸ್ಲಿಕ್ಕೆ ಸಾಧ್ಯವಾಗೋದಿಲ್ಲ, ಅದನ್ನು ತೋರಿಸ್ಲಿಕ್ಕೂ ಸಾಧ್ಯವಾಗೋದಿಲ್ಲ. ಇಲ್ಲ ಏನ್ ಮಾಡ್ತೇವೆ, ವಿ ಪಿಕ್ ಅಂಡ್ ಚೂಸ್ ವಿತ್ ಹೂಮ್ ವಿ ವಾಂಟ್ ಟು ಬಿ ಹ್ಯುಮೇನ್. ಶರಣರು ಯಾವತ್ತೂ ಕೂಡ ಆ ಮಾನವೀಯತೆಯನ್ನ ಇಲ್ಲಿ ಕೊಡ್ತೇನೆ ಇಲ್ಲಿ ಕೊಡೋದಿಲ್ಲ, ನಿನಗುಂಟು ನಿನಗಿಲ್ಲ ಎಂಬ ತಾರತಮ್ಯವನ್ನ ಮಾಡಿದಂಥದ್ದೇ ಅಲ್ಲ. ಹಾಗಾಗಿ ಅವರು ಮರುಗಿಸುವ ಕಾಯವನ್ನೇ ಪ್ರಸಾದವ ಮಾಡಿ ಸಲಹಿದರು. ಆ ದೇಹವನ್ನ ಹೇಗೆ ಸಲಹಿದರು, ದೇಹದ ಅಧಃಪತನವನ್ನ ಹೇಗೆ ಕಾಪಾಡಿದರು, ಹೇಗೆ ಅದನ್ನ ತಡೆಗಟ್ಟಿದ್ರು, ಅಧಃಪತನದಿಂದ ಹೇಗೆ ಕಾಪಾಡಿದ್ರು, ಅದನ್ನ ಪ್ರಸಾದ ಕಾಯವನ್ನಾಗಿ ಮಾಡಿಕೊಂಡು. ಪ್ರಸಾದ ಕಾಯವನ್ನಾಗಿ ಮಾಡಿಕೊಳ್ಳುವುದಂತಂದ್ರೆ ಏನು, ಎಲ್ಲವನ್ನೂ ಕೂಡ ಭಗವದ್ ಅರ್ಪಣೆಯ ಭಾವದಿಂದ ನೋಡುವಂಥದ್ದು. ಆಗ ಏನು ನೋಡ್ತಿದ್ದೇನೆ, ಯಾತಕ್ಕೋಸ್ಕರವಾಗಿ ನೋಡ್ತಿದ್ದೇನೆ, ಆ ಒಂದು ಕ್ಷಣಕ್ಕಾದರೂ ಇಫ್ ಯು ಕ್ಯಾನ್ ಸ್ಟಾಪ್ ಯೋರ್ ಸೆಲ್ಫ್ ಫಾರ್ ಈವನ್ ಅ ಮೊಮೆಂಟ್ ಅಂಡ್ ಕ್ವೆಶ್ಚನ್ ವೈ ಆಮ್ ಐ ಡೂಯಿಂಗ್ ದಿಸ್, that itself is going to save a lot of bad practices and bad things that we do. ಮರುಗಿಸುವ ಕಾಯವನ್ನೇ ಪ್ರಸಾದವ ಮಾಡಿ ಸಲಹಿದರು, ಕೆಡಿಸುವ ನಿದ್ರೆಯನ್ನೇ ಯೋಗ ಸಮಾಧಿಯ ಮಾಡಿ ಸುಖವ ನೀಡಿಸಿ ಗೆದ್ದರು. ಅದೇ ಕೆಲಸಗಳನ್ನ ಮಾಡುವಂಥದ್ದು. ನಾವು ನಿದ್ರಿಸ್ತೇವೆ, ಶರಣರು ನಿದ್ರಿಸಿದ್ರು. ನಮ್ಮ ನಿದ್ದೆ ಅದು ಬೇರೆ, ಅಜ್ಞಾನದ ನಿದ್ರೆ. ಯೋಗ ನಿದ್ರೆ ಭಗವಂತನಿಗೂ ಕೂಡ ಅದಕ್ಕಾಗಿ ಯೋಗ ನಿದ್ರೆ. ಪರಮಾತ್ಮ ಯೋಗ ನಿದ್ರೆಯಲ್ಲಿದ್ದಾನೆ ಅಂತಂದ್ರೆ ಎಂಥದ್ದು, ಅದು ಆಲಸ್ಯದಿಂದ ಅಜ್ಞಾನದಿಂದ ಬಂದ ನಿದ್ದೆಯಲ್ಲ, ಜ್ಞಾನದಲ್ಲಿ ಬೆರೆತಿರತಕ್ಕಂತಹ ನಿದ್ದೆ. ಅದೆಂಥದ್ದು, ಅದರಲ್ಲಿಯೂ ಕೂಡ ಆ ನಿದ್ರೆಯಲ್ಲಿಯೂ ಕೂಡ ಜಾಗರೂಕತೆ ಉಂಟು. ಕೆಡಿಸುವ ನಿದ್ರೆಯನ್ನೇ ಯೋಗ ಸಮಾಧಿಯ ಮಾಡಿ ಸುಖವ ನೀಡಿಸಿ ಗೆದ್ದ ಶರಣರ ಬುದ್ಧಿಹೀನರೆತ್ತಬಲ್ಲರು ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ. ಇಂತಹ ಸಾಧನೆಯನ್ನ ಶರಣರು ಮಾಡಿದಂಥದ್ದು. ಸಾಮಾನ್ಯವಾಗಿ ಅದನ್ನ ವಿವೇಚಿಸಿಕೊಂಡು ಹೀಗಂತೆ ಹಾಗಂತೆ ಅಂತೆಲ್ಲ ಹೇಳ್ಬಿಡ್ಲಿಕ್ಕೆ ಸಾಧ್ಯವೇ ಇಲ್ಲ. ನಡಿಬೇಕು, ಆ ಮಾರ್ಗದಲ್ಲಿ ನಡಿಬೇಕು. ಹೀಗೆ ಹೋದಾಗ ಆ ಪ್ರಶ್ನೆಗೆ ನಾವು ಮರುಕಳಿಸಿದರೆ ಪುರುಷ ಪ್ರಯತ್ನ ಎಲ್ಲಿ ಬರುತ್ತೆ? ಪುರುಷ ಪ್ರಯತ್ನ ಬರುವುದು ಈ ನಿಟ್ಟಿನಲ್ಲಿ. ಕಾಯವನ್ನ ಪ್ರಸಾದ ಕಾಯವಾಗಿಸಿಕೊಳ್ಳುವುದಿದೆಯಲ್ಲ, ಅದಕ್ಕೆ ಪುರುಷ ಪ್ರಯತ್ನ ಬೇಕು. ಈ ಅಂತರಂಗದ ದುಷ್ಟ ಚತುಷ್ಟಯರಾಗಿ ಬಿಡುವ ಸಾಧ್ಯತೆಗಳು ಯಾವಿದೆಯಲ್ಲ, ಆ ಬಾಧಕಗಳೆಲ್ಲವನ್ನ ಸಾಧಕಗಳಾಗಿ ಪರಿವರ್ತಿಸಬೇಕು ಅಂತಂದ್ರೆ ಪುರುಷ ಪ್ರಯತ್ನ ಬೇಕು. ಆ ನಿಟ್ಟಿನಲ್ಲಿ ಜೀವಿಯಾದಂಥವನು ತನ್ನ ಹೆಜ್ಜೆಯನ್ನ ಮುಂದಿಡಬೇಕು, ಅದಕ್ಕೆ ಬೇಕಿರತಕ್ಕಂತಹ ಪ್ರಯತ್ನವನ್ನ ಮಾಡಬೇಕು, ಆ ಸಾಧನೆಯಲ್ಲಿ ತೊಡಗಬೇಕು. ಹಾಗೆ ತೊಡಗಿದಾಗ ಈ ದೇಹ ಇದೆಯಲ್ಲ, ಈ ದೇಹದೊಳಗಿನ ಈ ಅಹಂಕಾರ ಎಲ್ಲ ಮಮಕಾರಗಳೆಲ್ಲ ಏನಿದೆ ಹೋಗಿ ಟೊಳ್ಳಾಗುತ್ತೆ ಅಂತ ಹೇಳ್ತಾರೆ. ಇದಕ್ಕೆ ಸುಂದರವಾದಂತಹ ಉಪಮೆ ಎಷ್ಟೆಷ್ಟು ಸಿಗುತ್ತೆ ನಿಮಗೆ, ದಾಸರ ರಚನೆಗಳಲ್ಲೂ ಸಿಗುತ್ತೆ. ಏನು ಸಾಧನ ಮಾಡಿ ಕೃಷ್ಣನ ಕರವ ಸೇರಿತೋ, ಕೊಳಲು ಕರವ ಸೇರಿತೋ ಅಂತಂದ್ಬಿಟ್ಟು ಸುಂದರವಾದಂತಹ ರಚನೆ. ಭಗವಂತ ಅದರಲ್ಲಿ ತನ್ನ ಉಸಿರನ್ನ ತುಂಬಬೇಕು ಅಂತಂದ್ರೆ ಅದು ಫಸ್ಟ್ ಟೊಳ್ಳಾಗಬೇಕು. ಅದು ಟೊಳ್ಳಾಗದಿರ ಭಗವಂತನ ಉಸಿರು ಅದರಲ್ಲಿ ಎಲ್ಲಿ ತುಂಬುತ್ತೆ, ಅದರಿಂದ ನಾದ ಹೊಮ್ಮುವುದು ಹೇಗೆ? ಎನ್ನ ಕಾಯವ ದಂಡಿಗೆಯ ಮಾಡಯ್ಯ, ಎನ್ನ ಶಿರವ ಸೋರೆಯ ಮಾಡಯ್ಯ, ಎನ್ನ ನರವ ತಂತಿಯ ಮಾಡಯ್ಯ, ಎನ್ನ ಬೆರಳ ಕಡ್ಡಿಯ ಮಾಡಯ್ಯ,
ಬತ್ತಿ ಸರಾಗವ ಪಾಡಯ್ಯ, ಉರದಲೊತ್ತಿ ಬಾರಿಸು ಕೂಡಲ ಸಂಗಮ ದೇವ. ನಿನ್ನ ಎದೆಗೆ ಅವುಚ್ಕೊಂಡು, ನಿನ್ನ ಎದೆಗೆ ಹತ್ತಿರವಾಗಿ ಅಪ್ಪಿಕೊಂಡು ಬಾರಿಸು ಅಂತಂದ್ರೆ, ಹಾಗೆ ಬಾರಿಸ್ಬೇಕು ಅಂತಂದ್ರೆ ಆ ಶಿರ ಟೊಳ್ಳಾಗಬೇಕಲ್ಲ. ಎಷ್ಟೆಲ್ಲ ತುಂಬಿಕೊಂಡಿದೀವಿ ಇದ್ರೊಳಗಡೆ, ನಾನು, ನನ್ನದು, ನನಗ್ ಬೇಕಿರುವಂಥದ್ದು, ಅದೆಲ್ಲವನ್ನ ಖಾಲಿ ಮಾಡ್ದಿರ ಟೊಳ್ಳಾಗಿಸೋದು ಉಂಟಲ್ಲ, ಹಾಗೆ ಟೊಳ್ಳಾದಾಗ ನಾನು ಕೇವಲ ಭಗವತ್ ಕ್ರಿಯೆಗೆ ಒಂದು ಸಾಧನೆ ಅಂತ ಬರುತ್ತಲ್ಲ, ಅಲ್ಲಿ ನಿಮಗೆ ದೈವ ಸಂಕಲ್ಪ ತಾನೇ ತಾನಾಗಿ ಒಡಮೂಡುವಂಥದ್ದು. ಆಗ ಯಾವುದೇ ಪ್ರತಿಫಲಗಳು ಬಂದರೂ ಕೂಡ ಅದು ಯಾವುದಕ್ಕೂ ಅಂಟಿಕೊಳ್ಳುವಂಥದ್ದಲ್ಲ. ಕೊಳಲು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಾನು ಟೊಳ್ಳಾಗಿದ್ದೇನೆ, ನುಡಿಸುವಂಥವನು ಹೇಗೆ ನುಡಿಸ್ತಾನೋ ಹಾಗೆ ನುಡಿತೇನೆ. ಹಾಗೆ ನುಡಿಸ್ತಕ್ಕಂಥವನು ಪರಮಾತ್ಮ. ಹಿ ಈಸ್ ಪರ್ಫೆಕ್ಟ್, ಪರ್ಫೆಕ್ಷನ್. ಹಿ ಈಸ್ ಪರ್ಫೆಕ್ಷನ್ ಅನ್ನುವುದು ಬಂದಾಗ ನಾವು ಮಾಡುವಂತಹ ಪ್ರತಿಯೊಂದು ಕ್ರಿಯೆಗಳು ಕೂಡ ಯಾವತ್ತೂ ಕೆಡಕನ್ನ ಮಾಡುವಂಥದ್ದಲ್ಲವೇ ಅಲ್ಲ. ದಾಟ್ ಇಸ್ ವೇರ್ ಯು ಸರೆಂಡರ್. ಸರೆಂಡರಿಂಗ್ ಅಂತಂದ್ರೆ ನಾನ್ ಕೆಲ್ಸವೇ ಮಾಡೋದಿಲ್ಲ, ಕೂತ್ಕೊಂಡ್ಬಿಡ್ತೀನಿ, ಏನೋಪ್ಪ ಭಗವಂತ ಮಾಡಿಸ್ತಾನೆ, ದೇವ್ರು ಕೊಟ್ರೆ ಉಂಟು, ನಂದೇನಿಲ್ಲ ಅಂತ ಅಂದ್ಬಿಟ್ಟು ಹೇಳುವಂಥದ್ದಿದೆಯಲ್ಲ. It is the same sentence that we can say, but there is so much of a difference in what we say and what we actually feel. ನಂದೇನೂ ಇಲ್ಲ ಅನ್ನೋದ್ರಲ್ಲೂ ಕೂಡ ಅಹಂಕಾರ ಎಷ್ಟು ಸೂಕ್ಷ್ಮವಾಗಿರುತ್ತೆ ಅಂತಂದ್ರೆ, ಇಟ್ ಈಸ್ ವೆರಿ ಹಾರ್ಡ್ ಟು ಬಿ ಹಂಬಲ್. ಅದಕ್ಕಾಗಿ ಬಸವಣ್ಣನವರನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಆ ಹ್ಯುಮಿಲಿಟಿನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ತುಂಬಾ ಕಷ್ಟ. ಇಟ್ ಈಸ್ ವೆರಿ ವೆರಿ ಹಾರ್ಡ್ ಟು ಬಿ ಹಂಬಲ್, ಬಿಕಾಸ್ ವಿ ಆರ್ ಹಂಬಲ್ ಅಂತ ಹೇಳ್ಕೊಳ್ಳೋದ್ರಲ್ಲೇನೆ ಎಷ್ಟು ಅಹಂಕಾರ ಬರುತ್ತೆ. ನಂದೇನೂ ಇಲ್ಲ. ಆ ನಂದೇನೂ ಇಲ್ಲ ಅನ್ನೋದ್ರಲ್ಲೇ ನಂದು ಅನ್ನೋದು ಬಂತಲ್ಲ, ಏನೂ ಇಲ್ಲ ಆಮೇಲೆ. ಬಟ್ ಈಗೋ, ಇಟ್ ಈಸ್ ನಾಟ್ ಸೋ ಈಸಿ ಟು ಲೂಸ್ ಇಟ್. It is very, very, very hard to let go of that ego. ಆಗ ಅದನ್ನ ಬಿಟ್ಟು ಕೊಟ್ಟಾಗ ನಾನು ಮಾಡ್ತಾ ಇರುವಂಥದ್ದೆಲ್ಲವೂ ಕೂಡ ಆ ಭಗವತ್ ಸ್ಫೂರ್ತಿಯಿಂದ ಮಾಡ್ತಾ ಇರುವಂಥದ್ದು ಅನ್ನುವುದರಲ್ಲಿ ದೈವ ಸಂಕಲ್ಪ ಉಂಟು. ಅದನ್ನ ನಾವು ಬಿಟ್ಬಿಡ್ತೇವೆ. We use all of that as a means of escaping from responsibilities. ಜವಾಬ್ದಾರಿಯನ್ನ ಕಳ್ಕೊಳ್ಳುವುದಕ್ಕೋಸ್ಕರವಾಗಿ ಈ ಎಲ್ಲ ಉಪಾಯಗಳನ್ನ ಮನಸ್ಸು ಮಾಡುತ್ತೆ. ಅದಕ್ಕೆ ಭಾವಭ್ರಮಿತರು. ಸುಂದರವಾದಂತಹ ಪದ ಭಾವಭ್ರಮಿತರು ಅಂತಂದ್ಬಿಟ್ಟು ವಚನಕಾರರು ಹೇಳುವಂಥದ್ದು. ಯಾಕೆ? ನಾ ಕಳ್ಕೊಂಡ್ಬಿಟ್ಟಿದ್ದೀನಿ ಅನ್ನೋ ಭಾವ ಉಂಟಲ್ಲ, ಭ್ರಮೆ. ಯು ಥಿಂಕ್ ಲೈಕ್ ದ್ಯಾಟ್. ಮನಸ್ಸು ಹೇಗೆ ಎಡವಿಸಿ ಮುಗ್ರಿಸುತ್ತೆ ಅಂತಂದ್ರೆ, ಮುಟ್ಕೊಳ್ಬೇಕು. ಅಯ್ಯೋ ಅಂತಲ್ಲ, ಅಷ್ಟು ಸೂಕ್ಷ್ಮವಾಗಿ ಅಹಂಕಾರ ಮತ್ತೆ ಮತ್ತೆ ನುಸುಳುತ್ತೆ. ಅದಕ್ಕಾಗಿ ಈ ಅಂತರಂಗ ಚತುಷ್ಟಯಗಳಿದೆಯಲ್ಲ, ಇದನ್ನ ಸದಾ ಕಾಲ ಅಷ್ಟು ಜಾಗರೂಕತೆಯಿಂದ, ಎಚ್ಚರಿಕೆಯಿಂದ ಕ್ಷಣ ಕ್ಷಣಕ್ಕೂ ಆ ಅವಧಾರಣೆಯಲ್ಲಿರಬೇಕು. ಆ ಅವಧಾನ ಕ್ಷಣ ಕ್ಷಣಕ್ಕೂ ಅದೇ ಅಭ್ಯಾಸ ಆಗಿ 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 it will become natural that you are always going to be so conscious. That awareness, moment to moment, having that awareness will become natural. Initially you have to put that effort. ಅಲ್ಲಿ ಬಂತು, ಎಫರ್ಟ್ ಬಂತು ಅಂದ್ರೆ ಪುರುಷ ಪ್ರಯತ್ನ ಉಂಟು. ಪುರುಷ ಪ್ರಯತ್ನ ಖಂಡಿತ ಬೇಕು. ಯಾತಕ್ಕೆ ಬೇಕು? ಇವೆಲ್ಲವನ್ನ ಕಳ್ಕೊಳ್ಳುವುದಕ್ಕೋಸ್ಕರವಾಗಿ ಆ ಸಾಧನೆ. ಹಾಗಾದಾಗ ನನ್ನೊಳಗಿನಿಂದ ಪರಮಾತ್ಮ ಮಾಡಿಸ್ತಿದ್ದಾನೆ ಅನ್ನುವುದು ನಿಜವಾಗಿಯೂ
ಎಕ್ಸ್ಪೀರಿಯನ್ಸ್ ಆಗುತ್ತೆ. ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದೈವ ಸಂಕಲ್ಪ. ಆಗ ನನ್ನ ಆಸೆ ಅನ್ನೋದೇನುಂಟು, ಆ ನನ್ನ ಆಸೆ ಅನ್ನೋದೇನುಂಟು ಅದು ಭಗವದ್ ಆಸೆಗೇನೆ ಅನ್ನೋದು ಗೊತ್ತಾಗಿ ಹೋಗುತ್ತೆ. ಭಗವದ್ ಆಸೆಯೇ ನನ್ನ ಆಸೆ, ಭಗವದಿಚ್ಛೆಯೇ ನನ್ನ ಇಚ್ಛೆ. ಭಗವತ್ ಯಾವ ಸ್ಫೂರ್ತಿ ಉಂಟೋ ಅಲ್ಲಿ ನಮಗೆ ಈ ಒಂದು ದ್ವಂದ್ವಗಳು ಬರೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ದ್ವಂದ್ವಾತೀತವಾಗಿ ಹೋಗುವಂಥದ್ದು, ದ್ವಂದ್ವಗಳೆಲ್ಲವೂ ಕೂಡ ಕಳಚಿ ಹೋಗುವಂಥದ್ದು ಯಾವಾಗ ವೆನ್ ಯು ಅಂಡರ್ಸ್ಟ್ಯಾಂಡ್, ವೆನ್ ಯು ಟ್ರೂಲಿ ಹಾರ್ಮನೈಸ್, that is harmonization. ಹಾಗೇನು ಅಂತರಂಗ ಆ ಚಿತ್ತ ಶುದ್ಧವಾಗಿ ಮನಸ್ಸಾಕ್ಷಿ ನಮಗೆ ಹೇಳುತ್ತಲ್ಲ, ನಾವು ಬಯಸೋದಕ್ಕೂ ಮನಸ್ಸಾಕ್ಷಿ ಹೇಳೋದಕ್ಕೂ ಯಾವಾಗ್ಲೂ ಜಗಳ. ನನಗ್ ಬೇಕಿರುತ್ತೆ, ಮನಸ್ಸಾಕ್ಷಿ ಹೇಳ್ತಿರುತ್ತೆ ಇಲ್ಲ, that is not true, that is not good, don't. But still then we come up with all of these excuses, rationalization. ಅದಕ್ಕೋಸ್ಕರ ನಾ ಮಾಡಿದ್ದಲ್ಲ, ಅವ್ರು ಹಾಗೆ ಮಾಡ್ತಿದ್ದು, ಅವ್ರು ಹಾಗೆ ಹೇಳಿದ್ದಕ್ಕೇನೆ ನಾ ಮಾಡಿದ್ದು, ನನಗಿದ್ ಬೇಕಿತ್ತು ಅದಕ್ಕೇನೆ ಇದನ್ ಮಾಡಿದ್ದು. ಎಲ್ಲ ನಾವು ಕಾರಣಗಳನ್ನ ಬುದ್ಧಿ ಅಷ್ಟು ಚೆನ್ನಾಗಿ ವಿವೇಚಿಸುತ್ತೆ. ಮಹಾಭಾರತದಲ್ಲಿ ನಿಮ್ಗೆ ಅದಷ್ಟು ಚೆನ್ನಾಗಿ ಗೊತ್ತಾಗುತ್ತೆ. ನಿಜವಾಗಿಯೂ ಆ ದುಷ್ಟ ಚತುಷ್ಟಯರು ಅಂತರಂಗ ಚತುಷ್ಟಯಕ್ಕೆ ಮಿತಿ ಮೀರಿ, ಹದ್ದು ಮೀರಿ ಅದನ್ನ ಅನ್ಕಂಟ್ರೋಲ್ಡ್ ಆಗಿ ಹೋದಾಗ ನಿಮ್ಮ ದುರ್ಯೋಧನ, ದುಶ್ಯಾಸನ, ಕರ್ಣ, ಶಕುನಿ ಎಲ್ರೂ ನಿಮ್ಮ ಒಳಗಡೆನೆ ಇರುವಂಥದ್ದು. ಆ ರೀತಿ ಆ ಟ್ರಾನ್ಸ್ಫರ್ಮೇಶನ್ ಉಂಟಲ್ಲ, ಅಲ್ಲಿ ಪುರುಷ ಪ್ರಯತ್ನ ಉಂಟೇ ಉಂಟು. That is that fine aspect of understanding how do you bring together ದೈವ ಸಂಕಲ್ಪ, ಪುರುಷ ಪ್ರಯತ್ನ ಎಲ್ಲಿ ಆಗುವಂಥದ್ದು ಅಂತಂದರೆ ಭಗವದಿಚ್ಛೆ ಅದೇ ನನ್ನಿಚ್ಛೆ ಅನ್ನುವ ಆ ಸ್ಥಿತಿಗೆ ಹೋದಾಗ, ಆಗ ನೀನು ಆಡಿಸ್ತೀಯ, ನನ್ನನ್ನ ಆಡಿಸು, ನಿನ್ನ ಕೊಳಲನ್ನಾಗಿ ಮಾಡು, ನಿನ್ನ ತಂಬೂರಿಯನ್ನಾಗಿ ಮಾಡಿತು, ಆನು ಒಲಿದಂತೆ ಹಾಡುದು. ಯಾಕೆ? ಭಕ್ತಿ ನಿನಗೆ ಉಂಟು, ಭಕ್ತಿ ನಿನಗೆ ಇಷ್ಟ, ನೀನು ಭಕ್ತಿಗೆ ಒಲಿಯುವವನು. ಆ ಮಟ್ಟಕ್ಕೆ ನಾವು ಹೋಗಬಹುದು. ಆಗ ಕರ್ಮ ತಾನೇ ತಾನಾಗಿ ಕಾಯಕವಾಗಿ ಹೋಗುತ್ತೆ. ಅಂತಹ ಕಾಯಕ ಎಂಥದ್ದು, ಅದರ ಬೇರೆ ಬೇರೆ ರೀತಿಯ ದೃಷ್ಟಿಕೋನಗಳಿಂದ ಆಗಲೇ ಹೇಳಿದ ಹಾಗೆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಆಧ್ಯಾತ್ಮಿಕವಾಗಿ ಪ್ರತಿಯೊಂದು ಸ್ತರದಲ್ಲಿಯೂ ಕೂಡ ಅದರ ವಿವೇಚನೆಯನ್ನ ನಾವು ಮುಂದಿನ ಹಂತದಲ್ಲಿ ಮಾಡಿಕೊಂಡು ಹೋಗೋಣ. ಮುಂದಿನ ಸರಣಿಯಿಂದ ಕಾಯಕವನ್ನೇ ಕುರಿತು ನಾವು ಇನ್ನ ಚಿಂತನೆಯನ್ನ ಮಾಡಬಹುದು. ಪ್ರವೇಶಿಕೆ ಇವತ್ತಿಗೆ ಮುಗೀತು ಅಂತ ಇಟ್ಕೊಳ್ಳಿ. ಬರ್ತಾ ಇರ್ತೇವೆ, ರಿವಿಷನ್ ಆಗ್ತಾ ಹೋಗ್ತಾ ಇರುತ್ತೆ. ಬಟ್ now we will finish the introduction into all of this and we'll get into the kayaka from next session onwards. Sharanam. ಧನ್ಯವಾದಗಳು ಪ್ರವೀಣ್ ಅವರೇ. ಕಾಯಕದ ಮಹತ್ವವನ್ನು ಇವತ್ತಿನ ಈ 4 ವಚನಗಳಲ್ಲಿನೂ ನಮ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ಸೊ ಯಾರಿಗಾದ್ರೂ ಏನಾದ್ರೂ ಕ್ವಶನ್ಸ್ ಇತ್ತು ಅಂದ್ರೆ ಅನ್ಮ್ಯೂಟ್ ಮಾಡ್ಕೊಂಡು ಕೇಳ್ಬಹುದು. ಇನ್ಫ್ಯಾಕ್ಟ್ ನೀವು ಈ ವಚನಗಳು ಹೇಳುವಾಗ ಒಂದೇನ್ ಬರ್ತಾ ಇತ್ತು ಅಂದ್ರೆ, ಇವನ್ ಆದಯ್ಯವ್ರ ವಚನ ಒಂದು ಮೊನ್ನೆ ಉಮಾ ಕಳಿಸ್ಕೊಟ್ಟಿದ್ಲು ಗ್ರೂಪ್ ಅಲ್ಲಿ. ಅಂದ್ರೆ ನೇತ್ರಂಗಳ ಮುಚ್ಚಿ ರೂಹಿಲ್ಲದ ನಿಲವ ಕಾಣಬೇಕು, ಸ್ತೋತ್ರಂಗಳ ಮುಚ್ಚಿ ಶಬ್ದವಿಲ್ಲದ ನಾದವ ಕೇಳಬೇಕು, ಜಿಹ್ವೆಯ ಮುಚ್ಚಿ ಸ್ವಾದುವಿಲ್ಲದ ರುಚಿಯನ್ನರಿಯಬೇಕು, ನಾಸಿಕವ ಮುಚ್ಚಿ ಉಸುರ ನುಂಗಿದ ಪರಿಮಳವನ್ನರಿಯಬೇಕು, ಅಂಗವ ಮುಚ್ಚಿ ಲಿಂಗ ಸುಖವನ್ನರಿಯಬೇಕು, ಸೌರಾಷ್ಟ್ರ ಸೋಮೇಶ್ವರವಿಡಿದು ಪಂಚೇಂದ್ರಿಯಗಳಳಿದು ಲಿಂಗೇಂದ್ರಿಯಗಳಾಗಬೇಕು ಅಂತ. ಸೊ ಅದು ಎಷ್ಟು ನೀಟಾಗಿ ಈ ಒಂದು ಸನ್ನಿವೇಶಕ್ಕೆ ನಾನು ಅದೇ ವಿಚಾರ ಮಾಡಿದೆ, ಎಷ್ಟು ನೀಟಾಗಿ ಹೇಳಿದಾರಲ್ಲ. ಇದು ಕೂಡ ಅದೇ ಟೈಮಲ್ಲಿ ಏನಾದ್ರು ಬರ್ದಿದ್ರ ಅನ್ನೋ
ಅನಿಸ್ತು. ತುಂಬಾ ಚೆನ್ನಾಗಿ it is amazing. That is what it is. Ultimately, those five senses, if you have to transcend and train that, ಆಗ ಪ್ರತಿಯೊಂದು ಅವಾಗ ನಿಜವಾಗ್ಲೂ ಅನ್ಸುತ್ತೆ ಆ ಮಟ್ಟಿಗೆ ಹೋದಾಗ ವಿ ಬಿಕಮ್ ಸೋ ಅವೇರ್. ಒಂದನ್ನು ಇಷ್ಟಪಟ್ಟಾಗ ಅಯ್ಯೋ ಇದು ಸರಿನಾ? ಮನದಲ್ಲಿ ಶಿವ ತಾನು ಮನೆ ಮಾಡಿಕೊಂಡಿಹ, ಮನ ಮೆಚ್ಚಿ ನಡೆದರೆ ಶಿವ ಮೆಚ್ಚುವ, ಮನಕಂಜಿ ನಡೆಯದೆ ಜನಕಂಜಿ ನಡೆದರೆ ಮನದಾಂಬ ಗುರು ಸಿದ್ಧ ಮಾಯವಾಗೋನಲ್ಲ. ಸತ್ವಭೂಷಣ ಶಿವಯೋಗಿಗಳು ಮತ್ತೆ ಮತ್ತೆ ಆ ಒಂದು ವಚನ, ಆ ಪದ ಅಂತೂ ಬಿಡುಬಾಹ್ಯದೊಳು ಡಂಭವ. ಅಯ್ಯೋ ಇಂಥ ಅದಂತೂ ಬ್ಯೂಟಿಫುಲ್ ಬ್ಯೂಟಿಫುಲ್. ಮನಸ್ಸು ಬಗ್ಗೆ ಬಂದಾಗೆಲ್ಲ ನನಗೆ ಅದೇ ಯಾವಾಗ್ಲೂ ನೆನಪಾಗುತ್ತೆ. ಆಮೇಲೆ ನೀವು ಇನ್ನೊಂದು, ಅದು ಈಗ ತ್ರಿವಿಧ ದಾಸೋಹದ ಬಗ್ಗೆ ಹೇಳಿದಾಗ ಅದು ನೀವು ತನು ಮನ ಧನದ ಬಗ್ಗೆ ಹೇಳಿದ್ರಿ. ಸೊ ತನು ಗುರುಗೆ, ಮನ ಲಿಂಗ, ಧನ ಜಂಗಮಕ್ಕೆ ಅಂತ. ಸೊ ಇನ್ನೊಂದ್ ಕಡೆ ಹಂಗೆ ಕೇಳಿದ್ದೆ ನಾನು, ತ್ರಿವಿಧ ದಾಸೋಹ ಅಂತಂದ್ರೆ ಈಗ ವಿದ್ಯಾದಾನ ಇರ್ಬೋದು, ಏನು ಅನ್ನದಾನ ಇರ್ಬೋದು, ಆಮೇಲೆ ವಸತಿ. ಈಗ ಇವ್ರು ಮಾಡ್ತಾ ಇದ್ರು ಅಂದ್ರೆ ಶಿವ ಸ್ವಾಮಿಗಳನ್ನ ತುಮಕೂರು ಸಿದ್ಧಲಿಂಗ. ಸೊ ಈಗ ಅದನ್ನ ಸಿದ್ಧಗಂಗೆ ಸ್ವಾಮಿಗಳು, ಸಾರಿ. ಸೊ ಅದನ್ನು ಅಂದ್ರೆ ಅದನ್ನು ತ್ರಿವಿಧ ದಾಸೋಹ ಅಂತಂದ್ರೆ ಇದ್ ಮಾಡ್ತಾರ, ಅಥವಾ ಅಂದ್ರೆ ತ್ರಿವಿಧ ದಾಸೋಹ ಬೇರೆ ಅರ್ಥಗಳಿದಾವ ಅಂತ? ಅಂದ್ರೆ ಬೇರೆ ಬೇರೆ ಅಂದ್ರೆ ಈಗಿನ ಒಂದು ಸ್ಥಿತಿಗೆ ಅವ್ರ ಆ ರೀತಿ ಇದು ಅನ್ನದಾಸೋಹ, ಜ್ಞಾನದಾಸೋಹ, ಭಕ್ತಿ ಅಂತ ಅಂದ್ಬಿಟ್ಟು ಅವ್ರು ಮಾಡ್ಕೊಂಡಿರುವಂತದ್ದೇ ಹೊರತು, ವಚನಗಳಲ್ಲಿ ತ್ರಿವಿಧ ದಾಸೋಹ ಅಂತ ಮಾಡುವಾಗ ನಿಮಗೆ ತನು ಮನ ಧನ ನಮ್ಮದು ಅನ್ನೋದು. ವಾಟ್ ಇಸ್ ಇಟ್ ದಟ್ ವಿ ಯೂಶಲಿ ಐಡೆಂಟಿಫೈ ವಿತ್ ourselves? ಮೈ ಬಾಡಿ, ಮೈ ಮೈಂಡ್ ಅಂಡ್ ಮೈ ಪ್ರಾಪರ್ಟಿ. ಎಲ್ಲವೂ ಕೂಡ ನನ್ನದಲ್ಲ 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 ಅಂತ ಅಂದ್ಬಿಟ್ಟು ಸಮರ್ಪಿಸೋದುಂಟಲ್ಲ, ಅಲ್ಲಿ ಬರುವಂಥದ್ದು. ಹಾಗಾಗಿ ಅಲ್ಲಿ ಅದು ಯಾತಕ್ಕೆ ಗುರುವಿಗೆ ತನು, ಲಿಂಗಕ್ಕೆ ಮನ, ಜಂಗಮಕ್ಕೆ ಧನ ಯಾಕೆ ಇಂಟರ್ಚೇಂಜ್ ಆಗಬಾರ್ದು ಅನ್ನೋದು ಪ್ರಶ್ನೆ. ಅದನ್ನ ದಾಸೋಹ ಟೈಮ್ ಅಲ್ಲಿ ವಿ ವಿಲ್ ಟೇಕ್ ಅಪ್ ದಟ್ ಕ್ವೆಶ್ಚನ್. ವೈ ಡೋಂಟ್ ವಿ ಗಿವ್ ಧನ ಟು ಲಿಂಗ ಅಂಡ್ ಮನ ಟು ಜಂಗಮ ಅಂಡ್ ತನು ಟು ಗುರು, ಅಥವಾ ತನು ಟು ಜಂಗಮ ಅಂಡ್ ಮನ ಟು ಗುರು? ಯಾಕೆ? so that we have one-to-one relationship ಇದೆ ಅಲ್ಲಿ. Why can't it be interchanged? But we have to understand, because there's the purpose. They have thought about a lot of things. We need to understand that, and we need to see how can we apply that in the context of where we are right now. So wait for that session. ಆ ಪಾಯಿಂಟ್ ಕರೆಕ್ಟ್ ಆಗಿ. ಬಟ್ ಇದೇ ಇಷ್ಟು ಒರಿಜಿನಲಿ ಐ ವಾಂಟೆಡ್ ಟು ಟೇಕ್ ಇಟ್ ಫ್ರಮ್ ದಿಸ್ ಆಸ್ಪೆಕ್ಟ್. ಪ್ರವೇಶಿಕೆನಲ್ಲೇನೆ ಈ ಎಲ್ಲ ಕ್ವೆಶ್ಚನ್ಸ್ ಬರುತ್ತೆ. ಕರ್ಮ ಥಿಯರಿ, ಇದೆಯಲ್ಲಿ ಲಿಮಿಟೇಷನ್ಸ್ ಪ್ರತಿಯೊಂದರದು. ಅಂಡ್ ಇಫ್ ವಿ ಆರ್ ಟಾಕಿಂಗ್ ಅಬೌಟ್ ಆಕ್ಷನ್, ದೆನ್ ಆಕ್ಷನ್ ಅಲ್ಲಿ ವಾಟ್ ಕಾಸಸ್ ಅಸ್ ಟು ಆಕ್ಟ್ at the end of the day? How do we act? First of all, what are the things that we need? Ultimately, you need the body. What prompts you? We have to go inside. And then once we have understood those planes, even at least at a higher level, tumba depth gantunu hoge illa. And ashtondu hogta ittu antandre bare ee sessions ene introduction allene varsha purti ಮಾಡ್ಕೊತಾ ಹೋಗ್ತಾ ಇರಬಹುದು. But ಒಂದು overview ಅಂತ ಕೊಟ್ಬಿಟ್ಟು then we can enter into kayaka, actual aspect of kayaka ಅಂತಂದ್ಬಿಟ್ಟು. ಯಾಕಂದ್ರೆ ಅದನ್ನ ಮಾತಾಡ್ತಾ we'll keep revisiting this ಎಲ್ಲಾನು throughout. ಚೆನ್ನಾಗಿ ಹೇಳಿದ್ರಿ ಪ್ರವೀಣ್ ಅವರೇ. ಮತ್ತೆ ಯಾರಿಗಾದ್ರೂ ಏನಾದ್ರು ಕ್ವಶನ್ಸ್ ಇದೆನಾ? ಪ್ರವೀಣ್ ಅವರು ಆಲ್ರೆಡಿ ಅಷ್ಟು ಚೆನ್ನಾಗಿ ಎಲ್ಲ ತಿಳಿಸ್ಬಿಡ್ತಾರೆ. ಸಾರಿ, ನಾನು ಲೇಟ್ ಆಗಿ ಜಾಯ್ನ್ ಆದೆ. ಬಂದ್ಲಿ ಇದು ಒಂದು, ನೀವು ಮಾನವೀಯತೆ ಶರಣರು, ಅದನ್ನ ಎಲ್ಲರಿಗೂ ಸಮಾನ ಅಂತ ಇದನ್ ಮಾಡಿದ್ರು. ಸೊ ವಾಟ್ ಐ ಅಂಡರ್ಸ್ಟ್ಯಾಂಡ್ ಫ್ರಮ್ ದಟ್ ಈಸ್
ಅವ್ರು ಎಲ್ಲರನ್ನು ಒಂದೇ ಮನಸ್ಸಿನಿಂದ ನೋಡಿದ್ರು ಅಥವಾ ಒಂದೇ ಲೆನ್ಸ್ ನಿಂದ ದೇ ಲುಕ್ ವಿತ್ ದ ಸೇಮ್ ಲೆನ್ಸ್. ಇವ್ರು ದೊಡ್ಡವರು, ಇವ್ರು ಸಣ್ಣವರು, ಇವ್ರು ಪಾಪಿಗಳು, ಇವ್ರು ಪುಣ್ಯವಂತರು, ಹಂಗೆ ಅಂತಿಲ್ಲ. ಸಿ ಅದು ದಟ್ ಈಸ್ ಕರೆಕ್ಟ್. ಹೌದು, ಈಗ ಸಮಾಜದಲ್ಲಿ ಎಲ್ಲರೂ ಹಂಗೆ ಇರಂಗಿಲ್ಲಲ್ಲ. ನಾವೆಲ್ಲರನ್ನು ನಾವು ಒಂದೇ ರೀತಿಯಿಂದ ನೋಡ್ಕೋಬೇಕು. ಇಲ್ಲ, ವಿ ಆಲ್ ಟ್ರೈ ಹಾರ್ಡ್. ಈಗ ದಿನನಿತ್ಯನೂ ಬರ್ತಾವೆ ಅವು ನಮ್ಗೆ. ಅದು ದಿನನಿತ್ಯದ ನಮ್ಮ ಜೀವನದಲ್ಲಿ ಅವು ಬಂದೇ ಬರ್ತವೆ. ಈಗ ನಾವು ವಿಚಾರ ಮಾಡ್ದಂಗೆ ಇನ್ನೊಬ್ರು ಮಾಡಂಗಿಲ್ಲ. ನಾವು ಮಾಡಿದಕ್ಕಿಂತ ಅವ್ರ ಅತಿ ವಿರೋಧವಾಗಿರ್ಬೋದು ಅವ್ರ ವಿಚಾರಧಾರೆ. ಖಂಡಿತ. ಅವಾಗ ಅದು ಬಹಳ ಕಷ್ಟ ಆಗ್ತದಲ್ವಾ. ಈಗ ಎಲ್ಲರನ್ನು ನಾವು ಒಂದೇ ಮಾನವೀಯತೆಯ ದೃಷ್ಟಿಯಿಂದ ನೋಡ್ಬೇಕು. ನೋಡಬಹುದು, ಯಾಕಿಲ್ಲ ಅಂತಿಲ್ಲ. ಐ ಹ್ಯಾವ್ ಸೀನ್ ಮೈ ಫಾದರ್ ಯೂಸ್ ಟು ಲಿಸನ್. ಅವರು ಎಷ್ಟು ಒಂದು ವಾದ ಮಾಡುವ ಹೊತ್ನಾಗ ಅದನ್ನ ಅಪೋಸಿಟ್ ವ್ಯೂನವ್ರು ಇದ್ರು ಹಿ ವುಡ್ ಜಸ್ಟ್ ಸಿಟ್ ದೇರ್ ಅಂಡ್ ಲಿಸನ್. ಆಮೇಲೆ ತಮ್ದು ಇದನ್ನ ಕೊಡ್ತಿದ್ರು. ಅದು ಐ ಥಿಂಕ್ ದಟ್ ಇಸ್ ವೇರ್ ಒನ್ ಹ್ಯಾಸ್ ಟು ರೀಚ್. ಅದನ್ನ ಈಗ ಇನ್ನೊಬ್ರು ವ್ಯೂನ ಅವ್ರ ದೃಷ್ಟಿಕೋನದಿಂದ ನೋಡಿ ಆಮೇಲೆ ನಮ್ಮದು ಅಪ್ಲೈ ಮಾಡ್ಬೇಕು. ಅಬ್ಸಲ್ಯೂಟ್ಲಿ. ಆ ವಿವೇಚನೆ ಇದ್ದೇ ಇರುತ್ತೆ ಅವ್ರ ದೃಷ್ಟಿಕೋನದಿಂದ. ಐ ಮೀನ್ ಹ್ಯಾವಿಂಗ್ ದಟ್ ಓಪನ್ ಮೈಂಡೆಡ್ನೆಸ್. ಅಬ್ಸಲ್ಯೂಟ್ಲಿ. ನೀವು ಇದು ಹೇಳ್ತೀರಾ, ಓಕೆ, ದಟ್ ಇಸ್ ಹೌ ಯು ಆರ್ ವ್ಯೂಯಿಂಗ್ ಇಟ್. ಐ ಹ್ಯಾವ್ ಟು ಸ್ಟಿಲ್ ಪ್ರಾಸೆಸ್. ಇವಾಗ ನಾ ಇದನ್ನ ಏನೇನೆಲ್ಲ ಹೇಳ್ತಾ ಇದ್ದೀನೋ, ಯಾವುದನ್ನೇ ಆಗ್ಲಿ, ವಚನದಲ್ಲಿ ಬಂದಿರೋದನ್ನು ಕೂಡ ಕಣ್ಮುಚ್ಕೊಂಡು ಹೀಗೇನೆ ಯಥಾರ್ಥ ಅಂತಂದ್ಬಿಟ್ಟು ಹಾಗೇನೆ ತಗೊಂಡ್ಬಿಡ್ಲಿಕ್ಕೂ ಕೂಡ ಆಗುವಂಥದ್ದಲ್ಲ. ವಿ ಹ್ಯಾವ್ ಟು ಥಿಂಕ್. We have to first of all open our mind for what they have to say, and then think about it internally, and if it appeals, accept. Yeah. For that moment it might appeal okay. Later on there might be something new that will come up in terms of realization, in terms of understanding. Then we have to be humble enough to acknowledge that yes, I was wrong and I'm going to correct myself. Yeah, this is a very good ಇದು ಯಾವ ತಲಾಂತರದಿಂದ ಇದನ್ನ ಹೇಳ್ತಾರೆ. ಅದನ್ನ ಮನೆಯಲ್ಲೂ ಹೇಳ್ತಾರೆ, ವಚನಗಳಲ್ಲಿ ಹೇಳ್ತಾರೆ. ಈಗ ಇವನ್ ಈಗ ಲೀಡರ್ಶಿಪ್ ಟ್ರೈನಿಂಗ್, there is a section on ಇದು listening with an open mind. ಎಷ್ಟು ಅದನ್ನ ಎಂಫಸೈಸ್ ಮಾಡ್ತಾರೆ ಅಂತಂದ್ರೆ ಅದನ್ನ how that will impact the overall surroundings. Listening with an open mind, that is it's a very good concept. ಇದು ಬೇಸಿಕಲಿ 12ನೇ ಶತಮಾನದಲ್ಲಿ ಖಂಡಿತವಾಗಿಯೂ ಪ್ರತಿಯೊಬ್ಬರು ಆ ತೆರೆದ ಮನಸ್ಸಿನಿಂದ ಗ್ರಹಿಸಿದ್ರು ಅಂತಂದ್ರೆ ಇವತ್ತಿನ ಹೊತ್ತಿಗೂ ಕೂಡ ಎಷ್ಟೋ ತಪ್ಪು ಕಲ್ಪನೆಗಳು ಏನುಂಟು ಅವರ ಸಂದೇಶದ ಬಗ್ಗೆ, ಅವರ ಆ ಒಂದು ಕಾಣಿಕೆಯ ಬಗ್ಗೆ, ಅವರು ಏನನ್ನ ಮಾಡ್ಲಿಕ್ಕೆ ಹೊರಟಿದ್ರು ಅನ್ನೋದ್ರ ಬಗ್ಗೆ ಎಲ್ಲ ಎಷ್ಟೋ ತಪ್ಪು ಭಾವನೆಗಳು ಏನುಂಟು ಈಗಿನ ಈ ಒಂದು ಸ್ಥಿತಿಯಲ್ಲೂ ಕೂಡ ಅದ್ಯಾವುದೂ ಇರ್ತಾ ಇರಲಿಲ್ಲ. ಅದು ಇಟ್ ಇಸ್ ಅ ಹಾರ್ಡ್ ಇದು ಅಲ್ಲ ಇದು. ದಿಸ್ ಇಸ್ ಸಚ್ ಅ ಹಾರ್ಡ್. ಹೌದು. ಯಾಕೆ? ಬಿಕಾಸ್ ಯು ಹ್ಯಾವ್ ಟು ಲೆಟ್ ಗೋ ಆಫ್ ಲಾಟ್ ಆಫ್ ಯುವರ್ ಪ್ರೀಕನ್ಸೀವ್ಡ್ ನೋಷನ್ಸ್, ಅಂಡ್ ಆಲ್ ಆಫ್ ಯುವರ್ ಪ್ರೀಕನ್ಸೀವ್ಡ್ ನೋಷನ್ಸ್ ಬಿಕಮ್ ಅ ಪಾರ್ಟ್ ಆಫ್ ಯುವರ್ ಐಡೆಂಟಿಟಿ. ನಾವು ನೋಡಿ ಈ ಮಠದವರು, ನಾವು ನೋಡಿ ಈ ಸಿದ್ಧಾಂತದವರು, ಅವ್ರು ಹಾಗೆ ಹೇಳ್ಬಿಟ್ಟಿದ್ದಾರೆ. ಇಲ್ಲ ಇಲ್ಲ ಇಲ್ಲ, ಅದು ನಮ್ಮೋರು ಮಾಡ್ತಾರೆ. ಏನ್ ಸಾಚ ಅಂತ ಅನ್ಕೋಬೇಡಿ. ನಮ್ಮೋರು ಸಖತ್ತಾಗಿ ಮಾಡ್ತಾರೆ, ಅವರು ಮಾಡ್ತಾರೆ, ಅವರವರು ಮಾಡ್ತಾರೆ. ಯಾರು ಮಾಡ್ಲಿಲ್ವೋ ಅವರೆಲ್ಲರೂ ಮಹನೀಯರೇ. ಅವ್ರ ಹೆಸರಿಟ್ಟುಕೊಂಡು ಬೇರೆಯವರೆಲ್ಲರೂ ಮಾಡ್ತಾ ಇದ್ದಾರೆ, ನಾವು ಮಾಡ್ತಾ ಇದೀವಿ ಅಷ್ಟೇ. ಚೆನ್ನಾಗಾಯ್ತು. ದಟ್ಸ್ ವೆರಿ ನೈಸ್. ಥ್ಯಾಂಕ್ ಯು ವೆರಿ ಮಚ್ ಅಗೇನ್. ವೆರಿ ನೈಸ್. ಸರ್ವ ಅವ್ರು ಈಗ ಹೇಳಿದಂಗೆ ಆಫನ್ ದೇರ್ ಇಸ್ ಅ ಲಿಸನಿಂಗ್ ಸ್ಕಿಲ್ಸ್ ಇರುತ್ತಲ್ಲ. ಆಫನ್ ವಿ ಲಿಸನ್ ಟು ರೆಸ್ಪಾಂಡ್, ನಾಟ್ ಟು ಅಂಡರ್ಸ್ಟ್ಯಾಂಡ್. ಕರೆಕ್ಟ್. ಮೋಸ್ಟ್ ಆಫ್ ದ ಕಾನ್ವರ್ಸೇಷನ್ ಅವ್ರು ಹೇಳ್ತಾ ಇರುವಾಗನೇ ನಮ್ಮ ಆನ್ಸರ್ ಹೇಳ್ಬೇಕಿದಕ್ಕೆ. ಬೇಸಿಕಲಿ ಯು ಜಸ್ಟ್ ವೇಟ್ ವೇರ್ ಹಿ ಸ್ಟಾಪ್ಸ್ ಸೊ ದಟ್ ಯು ಕ್ಯಾನ್ ಪೌನ್ಸ್ ಆನ್ ಹಿಮ್. ಸೊ ದಟ್ ಇಸ್ ಲೈಕ್ ಲಿಸನಿಂಗ್ ಸ್ಕಿಲ್ಸ್ ಅಲ್ಲಿ ದಟ್ಸ್ ಅ ವೆರಿ ಗುಡ್ ಇದ್ರೆ. And the difference now and then, like we need to be like patient to listen, grasp, understand, context ಜೊತೆ ಅನಲೈಸ್ ಮಾಡಿದಾಗ ಅದು ಮನವರಿಕೆ ಆಗ್ತೈತಿ.
then you fail to respond. You try to understand yourself, right? Yeah. ಅದು ಬಸವಣ್ಣನವ್ರದ್ದು ಒಂದು ಲೀಡರ್ಶಿಪ್ ಕ್ವಾಲಿಟಿಯಲ್ಲಿ ವಿ ಜಸ್ಟ್ ಬ್ರಿಂಗ್ ದಟ್ ಒನ್ ಅಪ್. ಲಿಸನಿಂಗ್ ಸ್ಕಿಲ್ ಇಸ್ ಅ ಪಾರ್ಟ್ ಆಫ್ ಇಟ್. ಆಗಿನ ಕಾಲದಲ್ಲಿ ಏನು ರೆಕಾರ್ಡಿಂಗ್ ಟೂಲ್ ಇರಲಿಲ್ಲ, ಏನಿರಲಿಲ್ಲ. ದಟ್ಸ್ ಓನ್ಲಿ ಅಪಾರ್ಚುನಿಟಿ. ಲಿಸನ್, ಗ್ರಾಫ್. ಇಫ್ ಯು ಗೆಟ್, ಇಫ್ ಯು ಡೋಂಟ್ ಗೆಟ್, ಯು ಡೋಂಟ್ ಗೆಟ್. ಹೀಗೆ. ಸೊ ಅದಕ್ಕೆ ಪೀಪಲ್ ಹ್ಯಾವ್ಸ್ ಟು ಬಿ ಲೈಕ್ ವೆರಿ ಅಟೆಂಟಿವ್. ಲೈಕ್ ಮೋಸ್ಟ್ ಆಫ್ ದಿಸ್ ಹಳೆ ಸ್ಕ್ರಿಪ್ಚರ್ಸ್ ಎಲ್ಲ ನೋಡಿದ್ರೆ ಅದು ಗುರುವಿನ ಮುಖೇನ ಏನ್ ಬರ್ತೈತಿ ಅದನ್ನ ಶಿಷ್ಯನ ಮನಸ್ಸಿನೊಳಗೆ ಇಳಿತಿತ್ರಿ. ಹೀಗಾಗಿ ಒಬ್ಬರಿಂದ ಒಬ್ಬರಿಗೆ ಅದು ಹಾಗೆ ಇದಾಗ್ತಾ ಹೋಗ್ತಿತ್ತು, ಉಳಿತಾ ಹೋಗ್ತಿತ್ತು. ಅದು ಸಂಸ್ಕಾರ ಅನ್ರಿ ಅಥವಾ ವಿಷಯ ಅನ್ರಿ. ಸೊ ಹಿಂಗಾಗಿ ಅದು ಇಟ್ಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಫ್ಯಾಕ್ಟರ್. ಆಮೇಲೆ ನೀವು ಚೆನ್ನಾಗಿ ಹೇಳಿಕೊಟ್ರಿ ಇದು ಮನಸ್ಸಿನ ಹಂತಗಳು, ಮನ, ಬುದ್ಧಿ, ಚಿತ್ತ, ಅಹಂಕಾರ. So that was a very good unless and until you control those three, then nothing can progress in the spiritual path. ಎಲ್ಲಿ ನಾನು ಅಂತೇನು ಬೆಳೀತಾ ಹೋಗ್ತೈತಿ, ಅಲ್ಲಿ ನನ್ನದು ಅನ್ನೋದು ಬೆಳೀತಾ ಹೋಗ್ತೈತ್ರಿ. ಅದ್ರ ಹಿಂದೆನ ಅಹಂಕಾರ ಬೆನ್ನತ್ತಿ ಬರ್ತೈತಿ. ನಾನು ದೊಡ್ಡವನು, ನನ್ನ ವಿಸ್ತೀರ್ಣ ಇಷ್ಟು, ನನ್ನ ಇದು ಇಷ್ಟು. ಹೀಗಾಗಿ ಅದು ಅಹಂಕಾರ ಬೆಳೀತಾ ಹೋಗ್ತೈತಿ. ಈಗ ನಾವೇನಂತೀವಿ, ನನ್ನ ಅಹಂಕಾರ ಹೋಗ್ಬೇಕು ಅಂತ ನಾವ್ ಅಂತೀವಿ. ಅದ್ರ ಅಹಂಕಾರ ಹಾಗೆ ಹೋಗಂಗಿಲ್ರಿ. ಮೊದಲು ನನ್ನದು ಅನ್ನೋದು ತೆಗಿಬೇಕಾಗ್ತೈತಿ, ಆಮೇಲೆ ನಾನು ಅದು ಬಿಡ್ಬೇಕಾಗ್ತೈತಿ. ಅಹಂಕಾರ ತಾನೇ ಮರೆಯಾಗಿ ಹೋಗ್ತಿದ್ರು. ಹೀಗಾಗಿ ಅದು ಅಹಂಕಾರ ಬರಬೇಕು ಮನುಷ್ಯನಿಗೆ ಅಂತಂದ್ರೆ ಅದರಿಂದ 2-3 ಸ್ಟೆಪ್ಸ್ ಇರ್ತೈತ್ರಿ. ಸೊ ವಿ ನೀಡ್ ಟು ಲೈಕ್ ಫೋಕಸ್ ಆನ್ ದೋಸ್ ದ ಸ್ಮಾಲ್ ಬಿಟ್ಸ್ ಅಂಡ್ ಪೀಸಸ್. ಸ್ಲೋಲಿ ಅದು ಎಲಿಮಿನೇಟ್ ಆಗಿ ಹೋಗ್ತೈತ್ರಿ. ಅದಕ್ಕಿದು ಕಾಯಕ, ದಾಸೋಹ, ಸಾಧನೆ ಇದೆಲ್ಲ ಬರ್ತೈತ್ರಿ. ಕಾಯಕ ಮಾಡ್ತಾ ಹೋದಾಗ ನೀವು ಗಳಿಸಿದ ವ್ಯಯ ಏನಿರ್ತೈತಲ್ರಿ, ಅದು ನೀವು ದಾಸೋಹದಲ್ಲಿ ಹಾಕಿಬಿಟ್ರಿ ಅಂತಂದ್ರೆ ಅಲ್ಲಿ ನನ್ನದಿಲ್ಲ, ಇದು ಶಿವನಿಂದ ಬಂದಿದ್ದು, ಶಿವನಿಗೆ ಅರ್ಪಣ ಅಂತಂದ್ರ ಅಲ್ಲಿ ಅಹಂಕಾರ ತಾನೇ ಮರೆಯಾಗಿ ಹೋಗ್ತೈತ್ರಿ. ಯಾಕಂದ್ರೆ ಅಲ್ಲಿ ಕೊಡೋನು ಶ್ರೇಷ್ಠ ಅಲ್ಲ, ತಗೊಳ್ಳೋನು ಕನಿಷ್ಠ ಅಲ್ಲ. ಹೀಗಾಗಿ ಸಮಭಾವ, ಸಮಕಳೆ, ಸಮರಸ ಇರೋದ್ರಿಂದ ಅಲ್ಲಿ ಅಹಂಕಾರ ಅನ್ನೋದು ಅಡಿಗೆ ಹೋಗ್ತೈತಿ. ಆಮೇಲೆ ನನ್ನದೇನೈತಿ ಎಲ್ಲ ದೇವ್ರದೈತಿ ಅಂದ್ರೆ ಪ್ರಸಾದ ಭಾವದೊಳಗೆ ಬರ್ತಾನ. ಹಿಂಗಾಗಿ ನನ್ನದು ಅನ್ನೋದು ಮರೆತು ಹೋಗ್ತೈತಿ, ಅಹಂಕಾರನು ಅಡಿಗೆ ಹೋಗ್ತೈತಿ. ಇನ್ನು ಕೊನೆಗೆ ನಾನು ಏನು ಉಳಿತೈತಿ, ನಾನು ಯಾರು, ಐ ಆಮ್ ಓನ್ಲಿ ಟೆಂಪರರಿ ವಿಸಿಟರ್ ಟು ದಿಸ್ ವರ್ಲ್ಡ್, ಸೊ ಲೆಟ್ ಮಿ ಡೂ ಮೈ ಜಾಬ್ ರೈಟ್ ಅನ್ನೋದು ನಾನು ಅನ್ನೋದು ಮರೆಯಾಗಿ ಹೋಗ್ತೈತಿ. ಈ ಎಲ್ಲದಕ್ಕೂ ಕಾಯಕ, ದಾಸೋಹ ಮತ್ತು ಸಾಧನ ಚೆನ್ನಾಗದು ಶರಣರು ಕಲಿಸಿಕೊಟ್ಟ ಮಾರ್ಗ ರೀ. ಸೊ ತಾವು ಚೆನ್ನಾಗಿ ಸ್ಟಾರ್ಟ್ ಮಾಡಿದ್ರಿ. ಇಟ್ಸ್ ವೆರಿ ಗುಡ್ ಟಾಪಿಕ್. ಈಗ ನೆಕ್ಸ್ಟ್ ಏನು ಬರ್ತೈತಿ ದಟ್ ವಿಲ್ ಬಿ ವೆರಿ ಇಂಟ್ರೆಸ್ಟಿಂಗ್ ರೀ. ವಿ ಆರ್ ಲುಕಿಂಗ್ ಫಾರ್ವರ್ಡ್ ಟು ಇಟ್. ಥ್ಯಾಂಕ್ ಯು ಪ್ರವೀಣ್ ಅವರೇ. Thank you, Shrishil avare. Thanks a lot. Yeah. Thank you, sir avare. Yeah. Okay. Thank you, Shrishil avare and Praveen avare. ತುಂಬಾ ಚೆನ್ನಾಗಿ ಈ ಸಂಚಿಕೆಯನ್ನು ಕೂಡ ನಡೆಸಿಕೊಟ್ರಿ. ಮುಂದಿನ ವಾರ ಅದ್ರ ಮುಂದಿನ ವಾರ ಮತ್ತೆ ನಾವು ಇದೇ ಸಮಯಕ್ಕೆ ಸಿಗೋಣ ಎಲ್ರು. ಅಲ್ಲಿಯವರೆಗೆ ಎಲ್ರಿಗೂ ಶರಣಾರ್ಥಿಗಳು. ಶರಣಾರ್ಥಿಗಳು. ಶರಣಾರ್ಥಿ ಸರ್ ಅವರೇ.